everyone, welcome to Curious Minds Kannada YouTube channel, and this is your science facilitator Pooja. In this video we are going to see the 7th standard 4th chapter science, the word of metals and non-metals. So ಈ ಪಾಠದಲ್ಲಿ ನಾವು ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ ಬಗ್ಗೆ ಕಂಪ್ಲೀಟ್ ಆಗಿ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. So they have started this chapter with the help of one small story ತರ ಸ್ಟಾರ್ಟ್ ಮಾಡಿದ್ದಾರೆ. ನೋಡಿ ಏನು ಅಂತ. ಯಶವಂತ್ ಆ್ಯಂಡ್ ಆನಂದಿ ಲೀವ್ ಇನ್ ಅ ವಿಲೇಜ್ ಇನ್ ರಾಜಸ್ಥಾನದಲ್ಲಿ ಒಂದು ಹಳ್ಳಿನಲ್ಲಿ ಯಶವಂತ್ ಮತ್ತು ಆನಂದಿ ಅವರು ವಾಸಿಸ್ತಾ ಇರ್ತಾರೆ. ದೇರ್ ಸ್ಕೂಲ್ ಹ್ಯಾಸ್ ಅಸೈನ್ ದೆಮ್ ಅ ಪ್ರಾಜೆಕ್ಟ್ ಟು ಲರ್ನ್ ಅಬೌಟ್ ಕ್ರಾಫ್ಟ್ಸ್ ಪರ್ಸನ್ ಹೂ ವರ್ಕ್ಸ್ ವಿತ್ ದ ಮೆಟಲ್ಸ್. ಸೊ ಮೆಟಲ್ಸ್ ಜೊತೆ ವರ್ಕ್ ಮಾಡುವಂತಹ ಪರ್ಸನ್ಸ್ ಬಗ್ಗೆ ಒಂದು ತಿಳ್ಕೊಂಡು ಬನ್ನಿ ಅನ್ನುವ ಪ್ರಾಜೆಕ್ಟನ್ನು ಕೊಟ್ಟಿರ್ತಾರೆ. ದೇ ಡಿಸೈಡ್ ಟು ವಿಸಿಟ್ ದ ಲೋಕಲ್ ಐರನ್ ಸ್ಮಿತ್ಸ್ ಹೂ ಪ್ರಾಕ್ಟೀಸ್ ದಿಸ್ ಕ್ರಾಫ್ಟ್. ಸೊ ಅಲ್ಲೇ ಮನೆ ಹತ್ರ ಈ ಐರನ್ ಅಥವಾ ಮೆಟಲ್ಸ್ ಜೊತೆ ಕೆಲಸ ಮಾಡುವಂತಹ ಐರನ್ ಸ್ಮಿತ್ ಅಥವಾ ಬ್ಲ್ಯಾಕ್ ಸ್ಮಿತ್ ಅಂತೀವಲ್ವ, ಅವ್ರ ಹತ್ರ ಹೋಗಿ ತಿಳ್ಕೊಂಡು ಬರೋಣ ವಿಷಯ ಅಂತ ಅಂದ್ಕೊತಾರೆ. ಯಶವಂತ್ ಆ್ಯಂಡ್ ಆನಂದಿ ರಿಕ್ವೆಸ್ಟ್ ದರ್ ಗ್ರ್ಯಾಂಡ್ ಫಾದರ್ ಟು ಅಕಂಪನಿ ದೆಮ್. ಸೊ ಅವ್ರ ತಾತಂಗೂ ಕೂಡ ನಮ್ಮ ಜೊತೆ ಬನ್ನಿ ಅಂತ ಕರೀತಾರೆ. ದೇ ಆರ್ ಕ್ಯೂರಿಯಸ್ ಟು ಲರ್ನ್ ಹೌ ದೀಸ್ ಐರನ್ ಸ್ಮಿತ್ಸ್ ಮೇಕ್ ಡಿಫ್ರೆಂಟ್ ಐಟಮ್ಸ್ ಆಫ್ ಡೈಲಿ ಯೂಸ್. ಅವ್ರಿಗೆ ತುಂಬ ಕ್ಯೂರಿಯಾಸಿಟಿ ಇರುತ್ತೆ, ಹೇಗೆ ಐರನ್ ಸ್ಮಿತ್ಸು ನಾವು ದಿನ ಬಳಸುವಂತಹ ವಸ್ತುಗಳನ್ನು ಕಬ್ಬಣ ಯೂಸ್ ಮಾಡ್ಕೊಂಡು ಹೆಂಗೆ ಮಾಡ್ತಾರೆ ಅನ್ನೋದು ಅವ್ರಿಗೆ ತುಂಬ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೊಳ್ಳೋದಕ್ಕೆ. ದೇ ಇಂಟ್ರ್ಯಾಕ್ಟ್ ವಿತ್ ಎಲ್ಡರ್ಲಿ ಕ್ರಾಫ್ಟ್ ಪರ್ಸನ್ ಸುದರ್ಶನ್ ಅಂಕಲ್. ಸೊ ಸುದರ್ಶನ್ ಅಂಕಲ್ ಅವ್ರಿಗೆ ಕ್ವೆಶನ್ಸನ್ನು ಕೇಳ್ತಾ ಹೋಗ್ತಾರೆ. ಯಶವಂತ್ ಕೇಳ್ತಾನೆ, ವಿಚ್ ಐಟಮ್ ಡು ಯು ಜನರಲಿ ಮೇಕ್? ಯಾವ್ಯಾವ ಐಟಮ್ಸ್ ನೀವು ಮಾಡ್ತೀರಾ? ಸುದರ್ಶನ್ ಅಂಕಲ್ ಹೇಳ್ತಾರೆ, ಜನರಲಿ ವಿ ಮೇಕ್ ಐಟಮ್ಸ್ ಆಫ್ ಡೈಲಿ ಯೂಸ್ ಸಚ್ ಆಸ್ ಫ್ಲ್ಯಾಟ್ ಪಾನ್ಸ್, ತವಾ ಮಾಡ್ತೀವಿ, ಬಕೆಟ್ಸ್ ಮಾಡ್ತೀವಿ, ಮತ್ತು ಚಿಮ್ಟ ಅಡುಗೆ ಮಾಡುವಾಗೆಲ್ಲ ಹಿಡ್ಕೊಳ್ತೀವಲ್ವ ಟಾಂಗ್ಸ್, ಅದು ಇಕ್ಕಳ ಅಂತೀವಲ್ಲ ಅದು. ದೆನ್ ಫಾರ್ಮಿಂಗ್ ಟೂಲ್ಸ್ ಲೈಕ್ ಸ್ಪೇಡ್ಸ್, ಆಕ್ಸಸ್, ಟ್ರೋವಲ್ಸ್ ಆ್ಯಂಡ್ ರೇಕ್ಸ್. ಈ ಜೀಲ್ಸ್ ಅಂದರೆ ಈ ಒಂದು ಏನಂತಾರೆ ಗ್ರಾಸ್ ಎಲ್ಲ ಕ್ಲೀನ್ ಮಾಡೋದಕ್ಕೆ ಬಳಸುವಂಥದ್ದು, ಕುರ್ಪಿಗಳಾಗಿರಬಹುದು, ಅದನ್ನೆಲ್ಲ ಮಾಡ್ತೀವಿ ಅಂತಾರೆ. ಆನಂದಿ, ವಾಟ್ ಮೆಟೀರಿಯಲ್ಸ್ ಆರ್ ದೇ ಮೇಡ್ ಆಫ್? ಇಷ್ಟೆಲ್ಲ ಮಾಡ್ತೀರಾ ಅಲ್ವಾ, ಹಾಗಿದ್ರೆ ಆ ಮೆಟೀರಿಯಲ್ಸ್ ಎಲ್ಲ ಯಾವುದರಿಂದ ಆಗಿದೆ ಅಂತ ಕೇಳ್ತಾಳೆ. ಅವಾಗ ಅಂಕಲ್ ಹೇಳ್ತಾರೆ, ವಿ ಯೂಸ್ ಐರನ್ ಮೆಟಲ್ ಟು ಮೇಕ್ ದೀಸ್ ಐಟಮ್ಸ್. ನಾವು ಇದನ್ನೆಲ್ಲ ಮಾಡೋಕ್ಕೆ ಐರನ್ ಬಳಸ್ತೀವಿ, ಕಬ್ಬಿಣ. ವಿ ಆಲ್ಸೋ ಯೂಸ್ ವುಡ್ ಟು ಪ್ರಿಪೇರ್ ಹ್ಯಾಂಡಲ್ಸ್ ವೇರ್ ರಿಕ್ವೈರ್ಡ್. ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಹ್ಯಾಂಡಲ್ಸ್ನ ಮಾಡೋದಕ್ಕೆ, ಇವಾಗ ತವಾ ಮಾಡ್ತಾರೆ, ಅದ್ರ ಹ್ಯಾಂಡಲ್ ಮಾಡೋದಕ್ಕೆ ವುಡ್ಡನ್ನು ಬಳಸ್ತೀವಿ. ಅಡಿಷ್ನಲಿ ವಿ ಯೂಸ್ ಕೋಲ್ ಇನ್ ದ ಫರ್ನೆಸ್ ಟು ಹೀಟ್ ದ ಐರನ್ ಕಬ್ಬಣನ ಕಾಸೋದಕ್ಕೆ ನಾವು ಇದ್ಲನ್ನು ಬಳಸ್ತೀವಿ. ಕೋಲ್ ಅಂದರೆ ಇದ್ಲು. ಸುದರ್ಶನ್ ಈಸ್ ಹೀಟಿಂಗ್ ಆ್ಯನ್ ಐರನ್ ಬ್ಲಾಕ್ ಇನ್ ಫರ್ನೆಸ್. ಇಟ್ ಹ್ಯಾಸ್ ಬಿಕಮ್ ರೆಡ್ ಹಾಟ್. ಹಿ ಸ್ಟಾರ್ಟ್ಸ್ ಬೀಟಿಂಗ್ ಇಟ್ ಹಾರ್ಡ್ ವಿತ್ ದ ಹ್ಯಾಮರ್. ಅವರು ಕಬ್ಬಣ ಕಾಯಿಸ್ತಾ ಇರುವಾಗ ಅದು ರೆಡ್ ಆಗಿ ಹಾಟ್ ಆಗುತ್ತೆ. ಅವಾಗ ಏನು ಮಾಡ್ತಾರೆ, ಒಂದು ಹ್ಯಾಮರ್ ತೊಗೊಂಡು ಚೆನ್ನಾಗಿ ಅದನ್ನು ಬಡಿತಾರೆ. ಆನಂದಿ ಕೇಳ್ತಾಳೆ ಅವಾಗ, ವೈ ಆರ್ ಯು ಬೀಟಿಂಗ್ ಇಟ್? ಯಾಕೆ ಬಡಿತಾ ಇದ್ದೀರಾ ಅದನ್ನು? ಸುದರ್ಶನ್ ವಿಲ್ ಟೆಲ್, ಐ ಆಮ್ ಬೀಟಿಂಗ್ ಇಟ್ ಟು ಶೇಪ್ ಇಟ್ ಇನ್ ಟು ಎನ್ ಆ್ಯಕ್ಸ್. ನಾನು ಅದನ್ನು ಆ್ಯಕ್ಸ್ ಕೊಡ್ಲಿ ಮಾಡೋದಕ್ಕೋಸ್ಕರ, ಕೊಡ್ಲಿ ಶೇಪ್ ಬರೆಸ್ಲಿಕ್ಕೋಸ್ಕರ ಅದನ್ನು ಬಡಿತಾ ಇದ್ದೀನಿ ಅಂತ ಹೇಳ್ತಾರೆ. ಆನಂದಿ, ವಾವ್, ಅ ಪೀಸ್ ಆಫ್ ಐರನ್ ಕ್ಯಾನ್ ಬಿ ಬೀಟನ್ ಇನ್ ಟು ಅ ಫ್ಲ್ಯಾಟ್ ಶೇಪ್. ಕ್ಯಾನ್ ವಿ ಡೂ ದಿಸ್ ವಿತ್ ಅದರ್ ಮೆಟಲ್ಸ್ ಆ್ಯಸ್ ವೆಲ್? ಕಬ್ಬಣನ ಬಡಿದ್ರೆ ಫ್ಲ್ಯಾಟ್ ಆಗುತ್ತಾ? ಹಾಗಿದ್ರೆ ಬೇರೆ ಮೆಟಲ್ಸನ್ನು ನಾವು ಈ ಥರ ಮಾಡಬಹುದಾ ಅಂತ ಕೇಳ್ತಾಳೆ. ಸೊ ಟು ಗೆಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ವಿ ಹ್ಯಾವ್ ಟು learn about this topic in this lesson completely. So properties of materials ಬಗ್ಗೆ ತಿಳ್ಕೊಳ್ತಾ ಹೋಗೋಣ. First and foremost we are learning about the malleability. ಏನಿದು malleability? They have given activity, let us explore. So you have to conduct this activity under the supervision of the teacher or an adult. What you have to do? ಏನು ಮಾಡಬೇಕು? Collect some waste piece of copper, aluminium, iron, piece of coal ಅಂದರೆ ಇದ್ಲು, lump of sulfur, ಅವೈಲೇಬಲ್ ಇದ್ದರೆ ಸಲ್ಫರು, and block of wood. Recall the chapter materials around us in grade 6 and you have to write how they appear. ಹೇಗೆ ಕಾಣಿಸುತ್ತೆ, ಅಪಿಯರೆನ್ಸ್ ಹೇಗಿದೆ, ಅದರಲ್ಲಿ ದೇ ಆರ್ ಲಸ್ಟ್ರಸ್ ಅಂದರೆ ಲಸ್ಟರ್ ಅಂದರೆ ಏನು, ಶೈನ್ ಆಗುತ್ತಾ, ಹೊಳೆಯುತ್ತಾ ಇಲ್ವಾ ಅನ್ನೋದನ್ನು ನೀವು ಟೇಬಲಲ್ಲಿ ಬರೀಬೇಕು. ನಾವು ಪ್ಲೇಸ್ ಈಚ್ ಆಫ್ ದೀಸ್ ಐಟಮ್ಸ್ ಒನ್ ಬೈ ಒನ್ ಆನ್ ಎನಿ ಹಾರ್ಡ್ ಸರ್ಫೇಸ್ ಆ್ಯಂಡ್ ಬೀಟ್ ದೆಮ್ ವಿತ್ ಹ್ಯಾಮರ್. ಒಂದು ಗಟ್ಟಿಯಾಗಿರೋ ಸರ್ಫೇಸ್ ಮೇಲೆ ಇಟ್ಕೊಂಡು ಹ್ಯಾಮರ್ ತೊಗೊಂಡು ಅದನ್ನು ಬಡಿಬೇಕು. ವಾಟ್ ಡು ಯು ಥಿಂಕ್ ವಿಲ್ ಹ್ಯಾಪನ್? ಏನಾಗುತ್ತೆ? ಡು ದಿ ಆಬ್ಜೆಕ್ಟ್ಸ್ ಬಿಕಮ್ ಸ್ಲೈಟ್ಲಿ ಫ್ಲ್ಯಾಟ್ ಆರ್ ಬ್ರೇಕ್? ನಾವು ಹೊಡೆದಾಗ ಫ್ಲ್ಯಾಟ್ ಆಗುತ್ತಾ ಅಥವಾ ಮುರಿದು ಪೀಸ್ ಆಗುತ್ತಾ? ಅದನ್ನು ನಾವು ಒಂದು ಟೇಬಲಲ್ಲಿ ಬರೀಬೇಕು. ಹಾಗಿದ್ರೆ ಬನ್ನಿ ಆ್ಯಕ್ಟಿವಿಟಿಯನ್ನು ನೋಡ್ಕೊಂಬರೋಣ.
Now we will see the properties of materials. They have given one activity in which we will see the appearance and hardness, and also about the lusterness, and also what will happen when we just hit it, the malleability test. Okay, first I have taken a aluminium, then the nail, iron nail, and wooden log, and the coal. Okay, now we will first see how it is going to look. That means whether it is shiny or not. Shiny means in science we will call it as luster. Okay, now if I observe this aluminium, we can say it is having the shininess, so it is lustrous. And when I observe the coal, there is no lusterness. Can you see the difference between these two? This is shiny and this is not shiny, so non-lustrous. And if I take iron nail, again if it is a lustrous, and if I take the wooden log, it is non-lustrous. And if I take this and try to bend it, obviously it's not bending, that means it is hard. And if I take this coal and if I want to break it, I can easily break it, correct? It is soft. And if I want take this iron and if I want to bend it, I cannot do, so it is hard. And again if I take this wooden log and want to bend it, it is not happening, so it is also hard. Now we have to check it by hitting it with the hard material, and that test is called as malleability. Malleable means when I hit it, it will become flat, and if I hit few of the objects, it is going to become small pieces. Now we will see which is going to happen. I have taken a aluminium and I'll just hit it. So you can observe the structure of this. Now I will hit it. Can you see? It is becoming completely flat. Yes, and we will see what happens to this. Okay, when I hit, it will just become like a pieces, correct? Can you see the difference between these two? Now I'll take this wooden log and try to hit this. There is no change at all, right? So when you hit few of the substances, it will become completely flat like this, and such substances are called as malleable. And few of the substances, when we hit, it will become just like powder or pieces. They are called as not malleable. And there are few substances which will not even become flat and not even the pieces. Okay, the best example for that is wooden log. And the materials which are malleable, they are called as metal, and which are non-malleable, that means which will not become flat, instead they are going to become pieces, and such they are called as non-metals. So activity ನೋಡಿದ್ರಲ್ವಾ, ಬನ್ನಿ ಹಾಗಿದ್ರೆ ಈ ಟೇಬಲ್ನ ಫಿಲ್ ಮಾಡೋಣ. ಫಸ್ಟ್ ಟೇಬಲ್ 4.1 appearance, hardness and effect of hammering on different objects or materials. Piece of copper, ಅಪಿಯರೆನ್ಸ್ ಹೇಗಿದೆ? ಲಸ್ಟ್ರಸ್, ಶೈನಿ ಇದೆ, ಹಾರ್ಡ್ ಇದೆ, ಅದು ಹೊಡೆದಿದ ತಕ್ಷಣ ಫ್ಲ್ಯಾಟನ್ ಆಗುತ್ತೆ. ಪೀಸ್ ಆಫ್ ಅಲ್ಯೂಮಿನಿಯಂ, ಲಸ್ಟ್ರಸ್, ಹಾರ್ಡ್, ಫ್ಲ್ಯಾಟನ್ಸ್. ಐರನ್ ನೇಲ್, ಲಸ್ಟ್ರಸ್, ಹಾರ್ಡ್, ಫ್ಲ್ಯಾಟನ್ಸ್. ಪೀಸ್ ಆಫ್ ಕೋಲ್, ಇದ್ಲು ತೊಗೊಂಡಾಗ ಏನಾಯಿತು? ನಾನ್ ಲಸ್ಟ್ರಸ್, ಶೈನಿ ಇರಲಿಲ್ಲ, ಸಾಫ್ಟ್ ಆಗಿತ್ತು, ಅದು ಹೊಡೆದಿದ ತಕ್ಷಣ ಬ್ರೇಕ್ ಆಯಿತು. ಲಂಪ್ ಆಫ್ ಸಲ್ಫರ್, ನಾನ್ ಲಸ್ಟ್ರಸ್, ಸಾಫ್ಟ್, ಬ್ರೇಕ್ಸ್. ಬ್ಲಾಕ್ ಆಫ್ ವುಡ್, ಮರದ ತುಂಡನ್ನು ತಗೊಂಡ್ರೆ ಇಟ್ ಈಸ್ ನಾನ್ ಲಸ್ಟ್ರಸ್, ಹಾರ್ಡ್, ಅದು ಫ್ಲ್ಯಾಟು ಆಗಲ್ಲ, ಪೀಸಸ್ ಆಗಿ ಬ್ರೇಕ್ ಕೂಡ ಆಗಲ್ಲ. ನಾವು ವಿ ವಿಲ್ ಅನಲೈಸ್. ಅನಲೈಸ್ ಟೇಬಲ್ 4.1. ಐಡೆಂಟಿಫೈ ದ ಆಬ್ಜೆಕ್ಟ್ಸ್ ದಟ್ ಆರ್ ಲಸ್ಟ್ರಸ್ ಇನ್ ಅಪಿಯರೆನ್ಸ್ ಆ್ಯಂಡ್ ಹಾರ್ಡ್. ಲಸ್ಟ್ರಸ್ ಅಂದರೆ ಶೈನಿ, ಹಾರ್ಡ್ ಅಂದರೆ ಗಟ್ಟಿ. ಯಾವ್ಯಾವ್ದಿದೆ? ಯು ಮೈಟ್ ಹ್ಯಾವ್ ಅಬ್ಸರ್ವ್ ದ್ಯಾಟ್ ಆಬ್ಜೆಕ್ಟ್ಸ್ ಮೇಡ್ ಆಫ್ ಕಾಪರ್, ಅಲ್ಯೂಮಿನಿಯಂ ಆ್ಯಂಡ್ ಐರನ್ ಆರ್ ಲಸ್ಟ್ರಸ್ ಇನ್ ಅಪಿಯರೆನ್ಸ್. ಸೊ ಅಲ್ಯೂಮಿನಿಯನ್ನು, ಕಾಪರಿಂದ ಮಾಡಿರೋದೆಲ್ಲ ಶೈನಿ ಸರ್ಫೇಸ್ ಇರುತ್ತೆ ಆ್ಯಂಡ್ ಅವು ಹಾರ್ಡ್ ಆಗಿರುತ್ತೆ. Luster shown by metals are known as metallic luster. ಸೊ ಮೆಟಲ್ಸು ಶೈನಿ ಇರುತ್ತಲ್ವ, ಅದನ್ನೇನಂತ ಕರಿತೀವಿ? ಮೆಟಾಲಿಕ್ ಲಸ್ಟರ್ ಅಂತ ಕರಿತೀವಿ. ಮೆಟೀರಿಯಲ್ಸ್ ಲೈಕ್ ಕಾಪರ್, ಅಲ್ಯೂಮಿನಿಯಂ ಆ್ಯಂಡ್ ಐರನ್ ಆರ್ ನೋನ್ ಆಸ್ ಮೆಟಲ್ಸ್, ವೆರಾಸ್ ಕೋಲ್, ಸಲ್ಫರ್ ಆ್ಯಂಡ್ ವುಡ್ ಆರ್ ನಾನ್ ಲಸ್ಟ್ರಸ್, ಅಂದರೆ ಶೈನಿ ಇರಲ್ಲ, ಆ್ಯಂಡ್ ಆರ್ ನಾಟ್ ಆ್ಯಸ್ ಹಾರ್ಡ್ ಆ್ಯಸ್ ಮೆಟಲ್ಸ್. ಮೆಟಲ್ ಅಷ್ಟು ಗಟ್ಟಿಯಾಗೂ ಕೂಡ ಅವು ಇರೋದಿಲ್ಲ. ದೆನ್ ಆರ್ ಆಲ್ ಮೆಟಲ್ಸ್ ಹಾರ್ಡ್ ಆ್ಯಂಡ್ ಸಾಲಿಡ್? ಹಾಗಿದ್ರೆ ಎಲ್ಲ ಮೆಟಲ್ಸು ಹಾರ್ಡ್ ಮತ್ತು ಸಾಲಿಡ್ ಆಗೇ ಇರುತ್ತಾ? ನೋ, ದೇರ್ ಈಸ್ ಅನ್ ಎಕ್ಸೆಪ್ಷನ್. ನಾಟ್ ರಿಯಲಿ. ಸಮ್ ಮೆಟಲ್ಸ್ ಲೈಕ್ ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಮ್ ಆರ್ ಸೋ ಸಾಫ್ಟ್
that they can be cut with a knife. ಸೋಡಿಯಂ ಮತ್ತು ಪೊಟ್ಯಾಷಿಯಮ್ ಕೂಡ ಮೆಟಲ್, ಆದರೆ ಅದೆಷ್ಟು ಸಾಫ್ಟ್ ಆಗಿರುತ್ತೆ ಅಂದರೆ ನಾವು ಚಾಕು ತೊಗೊಂಡು ಆರಾಮಾಗಿ ಅದನ್ನು ಕಟ್ ಮಾಡಬಹುದು. ರಿಮೆಂಬರ್, ಇದು ಎಕ್ಸೆಪ್ಷನ್ನು. ಸೊ ಇದನ್ನೆಲ್ಲ ನೆನಪಲ್ಲಿ ಇಟ್ಕೊಂಡೇ ಇರಬೇಕು ನೀವು. ಸೋಡಿಯಂ ಮತ್ತು ಪೊಟ್ಯಾಷಿಯಮ್ ಇಸ್ ಸಾಫ್ಟ್ ಮೆಟಲ್. ದರ್ ಈಸ್ ಒನ್ ಮೆಟಲ್ ಮರ್ಕ್ಯುರಿ ದಟ್ ಈಸ್ ಫೌಂಡ್ ಇನ್ ಲಿಕ್ವಿಡ್ ಸ್ಟೇಟ್ ಅಟ್ ರೂಮ್ ಟೆಂಪರೇಚರ್. ಇನ್ನೊಂದಿದೆ, ಯಾವುದದು? ಮರ್ಕ್ಯುರಿ. ಅದು ರೂಮ್ ಟೆಂಪರೇಚರಲ್ಲಿ ಲಿಕ್ವಿಡ್ ಸ್ಟೇಟಲ್ಲಿ ಇರುತ್ತೆ, ಸಾಲಿಡ್ ಇರಲ್ಲ. ವಿಚ್ ಯು ಮೈಟ್ ಹ್ಯಾವ್ ಸೀನ್ ಇನ್ ದ ಥರ್ಮೋಮೀಟರ್. ಥರ್ಮೋಮೀಟ್ರಲ್ಲಿ ನೋಡಿರ್ತೀರ. ಯೂಶ್ವಲಿ 6th ಸ್ಟ್ಯಾಂಡರ್ಡಲ್ಲಿ ಒಂದು ಚಾಪ್ಟರ್ ಇತ್ತು, ಟೆಂಪರೇಚರ್ ಆ್ಯಂಡ್ ಇಟ್ಸ್ ಮೆಷರ್ಮೆಂಟ್. ಆವಾಗ ನಾನು ನಿಮಗೆ ಥರ್ಮೋಮೀಟರ್ಸ್ ಬಗ್ಗೆ ಹೇಳಿದಾಗ ಮರ್ಕ್ಯುರಿ ಯೂಸ್ ಮಾಡ್ತಾರೆ ಅನ್ನೋದನ್ನು ಕೂಡ ಹೇಳಿದ್ದೀನಿ. ವಿಚ್ ಆಬ್ಜೆಕ್ಟ್ಸ್ ಡಿಡ್ ಯು ಫೈಂಡ್ ಬಿಕಮ್ ಫ್ಲ್ಯಾಟ್ ಆನ್ ಬೀಟಿಂಗ್ ವಿತ್ ಅ ಹ್ಯಾಮರ್. ಯಾವ್ಯಾವ ಮೆಟೀರಿಯಲ್ಸ್ ಫ್ಲ್ಯಾಟ್ ಆಯಿತು? ಕಾಪರ್, ಐರನ್ ನೇಲ್, ಅಲ್ಯೂಮಿನಿಯಂ, ಅವೆಲ್ಲ ಏನಾಯಿತು? ಫ್ಲ್ಯಾಟ್ ಆಯಿತು, ಪೇಪರ್ ಥರ ಆಯಿತು, ಹೌದಲ್ವಾ? You must have observed that objects such as piece of copper, iron nail and piece of aluminium become flat when beaten, whereas other objects or materials have differently. ಅಲ್ವಾ? ಇದಿಷ್ಟು ಕಾಪರ್, ಅಲ್ಯೂಮಿನಿಯಮ್ ಮತ್ತು ಐರನ್ ಏನಾಯಿತು? ಫ್ಲ್ಯಾಟ್ ಆಯಿತು. ದಿಸ್ ಪ್ರಾಪರ್ಟಿ ಬೈ ವಿಚ್ ಮೆಟೀರಿಯಲ್ಸ್ ಕ್ಯಾನ್ ಬಿ ಬೀಟನ್ ಇನ್ ಟು ಥಿನ್ ಶೀಟ್ಸ್ ಇಸ್ ನೋನ್ ಆ್ಯಸ್ ಮ್ಯಾಲಿಬಿಲಿಟಿ. ಸೊ ಹ್ಯಾಮರಿಂದ ಹೊಡೆದಾಗ ಯಾವ್ಯಾವುದು ಥಿನ್ ಶೀಟನ್ನು ಫಾರ್ಮ್ ಮಾಡುತ್ತಲ್ಲ, ಆ ಪ್ರಾಪರ್ಟಿನ ಏನಂತ ಕರಿತೀವಿ ನಾವು? ಮ್ಯಾಲಿಬಿಲಿಟಿ ಅಂತ ಕರಿತೀವಿ. ಮೋಸ್ಟ್ ಮೆಟಲ್ಸ್ ಪೊಸೆಸ್ ದಿಸ್ ಪ್ರಾಪರ್ಟಿ. ಸೊ ಆಲ್ಮೋಸ್ಟ್ ಎಲ್ಲ ಮೆಟಲ್ಸ್ ಕೂಡ ಈ ಮ್ಯಾಲಿಬಿಲಿಟಿ ಪ್ರಾಪರ್ಟಿಯನ್ನು ಹೊಂದಿರುತ್ತೆ. ಕ್ಯಾನ್ ಯು ಗಿವ್ ಸಮ್ ಎಕ್ಸಾಂಪಲ್ಸ್ ಆಫ್ ಮೆಟಲ್ ಶೀಟ್ಸ್? ನೀವು ಸ್ವೀಟ್ ಮೇಲೆ ಅಥವಾ ಅಲ್ಯೂಮಿನಿಯಂ ಫುಡ್ ಪ್ಯಾಕ್ ಮಾಡುವಾಗ ಅಲ್ಯೂಮಿನಿಯಂ ಫಾಯಿಲಲ್ಲಿ ರ್ಯಾಪ್ ಮಾಡಿಕೊಡ್ತಾರೆ. ಸಿಲ್ವರ್ ಕಲರ್ ಶೀಟಲ್ಲಿ ಚಪಾತಿ ಅಥವಾ ರೊಟ್ಟಿನ ಸುತ್ತಿ ಕೊಡ್ತಾರಲ್ವ, ಅದು ಕೂಡ ಒಂದು ಅಲ್ಯೂಮಿನಿಯಂ ಈಸ್ ಅ ಮೆಟಲ್. ಅದನ್ನು ಫ್ಲ್ಯಾಟ್ ಶೀಟ್ ಮಾಡ್ತಾರೆ. ಮತ್ತು ಸ್ವೀಟ್ ಮೇಲೆ ಸಿಲ್ವರ್ ಕಲರ್ ಇರುತ್ತಲ್ಲ, ಅದು ಸಿಲ್ವರ್ ಫಾಯಿಲ್. ಯು ಮೈಟ್ ಹ್ಯಾವ್ ಸೀನ್ ಥಿನ್ ಸಿಲ್ವರ್ ಫಾಯಿಲ್ ಆನ್ ಸಮ್ ಸ್ವೀಟ್ಸ್ ಆ್ಯಂಡ್ ಅಲ್ಯೂಮಿನಿಯಂ ಫಾಯಿಲ್ ಯೂಸ್ಡ್ ಫಾರ್ ರ್ಯಾಪಿಂಗ್ ದ ಫುಡ್ ಐಟಮ್ಸ್. ಕರೆಕ್ಟ್? ಸಿಲ್ವರ್ ಫಾಯಿಲು ತೆಳ್ಳಗಿರುತ್ತೆ ಪೇಪರು, ಹಾಗೆಯೇ ಅಲ್ಯೂಮಿನಿಯಂ ಫಾಯಿಲ್ ಕೂಡ. ದೀಸ್ ಆರ್ ಫಾರ್ಮ್ ಡ್ಯೂ ಟು ದರ್ ಮ್ಯಾಲಿಬಿಲಿಟಿ. ಅದು ಹೇಗೆ ಅಷ್ಟು ತೆಳ್ಳಗಾಯಿತು ಅಂದರೆ ಬಿಕಾಸ್ ದೇ ಆರ್ ಮೋರ್ ಮ್ಯಾಲ್ಯಬಲ್. ಗೋಲ್ಡ್ ಆ್ಯಂಡ್ ಸಿಲ್ವರ್ ಆರ್ ಮೋಸ್ಟ್ ಮ್ಯಾಲ್ಯಬಲ್ ಮೆಟಲ್ಸ್. ರಿಮೆಂಬರ್ ದಿಸ್. ಯಾವುದು ಮೋಸ್ಟ್ ಮ್ಯಾಲ್ಯಬಲ್ ಮೆಟಲ್? ಮ್ಯಾಲ್ಯಬಲ್ ಅಂದರೆ ತುಂಬ ತೆಳ್ಳಗೆ ಶೀಟ್ ಮಾಡಬಹುದಂಥ ಮೆಟಲ್ ಯಾವುದು ಅಂದರೆ ಗೋಲ್ಡ್ ಆ್ಯಂಡ್ ಸಿಲ್ವರ್. ನೆಕ್ಸ್ಟ್, ಅ ಪೀಸ್ ಆಫ್ ಕೋಲ್ ಆರ್ ಲಂಪ್ ಆಫ್ ಸಲ್ಫರ್ ಡಸ್ ನಾಟ್ ಶೋ ದಿಸ್ ಬಿಹೇವಿಯರ್. ಅದೇ ಇದ್ಲಾಗಲಿ ಸಲ್ಫರ್ ಆಗಲಿ ಈ ಬಿಹೇವಿಯರನ್ನು ತೋರಿಸಲ್ಲ. ದೇ ಬ್ರೇಕ್ ಇನ್ ಟು ಪೀಸಸ್ ವಿಚ್ ಇಸ್ ಕಾಲ್ಡ್ ಆಸ್ ಬ್ರಿಟಲ್. ಹೊಡೆದಿದ ತಕ್ಷಣ ಏನಾಯ್ತದು? ಚಿಕ್ಕ ಚಿಕ್ಕ ಪೀಸ್ ಆಯಿತು. ಸೊ ಅದನ್ನೇನಂತ ಕರಿತೀವಿ ನಾವು? ಬ್ರಿಟಲ್ ಅಂತ ಕರಿತೀವಿ, ಒಡೆಯೋದು. ಆನ್ ದಿ ಅದರ್ ಹ್ಯಾಂಡ್, ವುಡ್ ನೈದರ್ ಗೆಟ್ಸ್ ಫ್ಲ್ಯಾಟನ್ಡ್ ಇಂಟು ಶೀಟ್ ನಾರ್ ಬ್ರೇಕ್ಸ್ ಇಂಟು ಪೀಸಸ್. ದೇರ್ ಫೋರ್ ವುಡ್ ಈಸ್ ನೈದರ್ ಮ್ಯಾಲೆಬಲ್ ನಾರ್ ಬ್ರಿಟಲ್. ನಾವು ಮರನ ಅಂದರೆ ವುಡ್ಡನ್ನು ಹೊಡೆದಾಗ ಅದು ಪೀಸು ಆಗಲಿಲ್ಲ, ಫ್ಲ್ಯಾಟು ಆಗಲಿಲ್ಲ. ಅದಕ್ಕೆ ಅದನ್ನು ನಾವು ಮ್ಯಾಲೆಬಲ್ ಅಂತಲೂ ಹೇಳೋಕ್ಕಾಗಲ್ಲ, ಬ್ರಿಟಲ್ ಅಂತ ಕೂಡ ಹೇಳೋದಕ್ಕೆ ಆಗಲ್ಲ. ನೆಕ್ಸ್ಟ್ ಇಸ್ holistic lens. The impact of iron on the progress of civilization of India. In the grade 6 social science textbook, Exploring Society India and Beyond, you learnt about Harappan civilization anta odirtira. They knew how to use the metals like copper and gold. ಅವ್ರಿಗೆ ಕಾಪರ್ ಮತ್ತು ಗೋಲ್ಡ್ ಹೇಗೆ ಯೂಸ್ ಮಾಡೋದು ಅಂತ ಗೊತ್ತಿತ್ತು. They used these ಮೆಟಲ್ಸ್ ಟು ಮೇಕ್ ದ ವೇರಿಯಸ್ ಆಬ್ಜೆಕ್ಟ್ಸ್. ಸೊ ಬೇರೆ ಬೇರೆ ವಸ್ತುಗಳನ್ನು ಮಾಡಲಿಕ್ಕೋಸ್ಕರ ಅವ್ರೇನು ಮಾಡಿದ್ರು? ಇದನ್ನು ಬಳಸ್ಕೊಳ್ತಾ ಇದ್ರು. However, you would hardly find any evidence of the Harappans using very prominent metal iron. ಆದರೆ ನಮಗೆ ಈ ಒಂದು ಐರನ್ನ ಅವಾಗ ಯೂಸ್ ಮಾಡ್ತಾ ಇದ್ರು ಅಂತ ತಿಳ್ಕೊಳ್ಳೋ ಅಂತಹ ಎವಿಡೆನ್ಸು ಯಾವುದೂ ಇಲ್ಲ. ವಿಚ್ ಯು ಸಿ ಅ ಲಾಟ್ ಅರೌಂಡ್ ಯು ಟುಡೇ. ಅದನ್ನು ನೀವು ನಿಮ್ಮ ಸುತ್ತಮುತ್ತ ತುಂಬ ನೋಡ್ತೀರಾ ಇವಾಗ ಅಲ್ವಾ, ಆದರೆ ಆವಾಗ ಯೂಸ್ ಮಾಡ್ತಿದ್ದ ಎವಿಡೆನ್ಸೇ ಇಲ್ಲ. ದಿಸ್ ಈಸ್ ಬಿಕಾಸ್ ಇಟ್ ಟುಕ್ ಅ ಲಾಂಗ್ ಟೈಮ್ ಬಿಫೋರ್ ಐರನ್ ವಾಸ್ ಯೂಸ್ಡ್ ಇನ್ ಡೇ ಟು ಡೇ ಆ್ಯಕ್ಟಿವಿಟೀಸ್. ಬಿಕಾಸ್ ಅದನ್ನು ನಾವು ಯೂಸ್ ಮಾಡ್ತಾ ಡೇ ಟು ಡೇ ಆ್ಯಕ್ಟಿವಿಟೀಸಲ್ಲಿ ಯೂಸ್ ಮಾಡ್ತಾ ಇದ್ದಿದ್ದು ತುಂಬ ರೇರ್, ಯಾವಾಗ? ಆ ಕಾಲದಲ್ಲಿ. However, once the use of iron gained prominence in the times that followed, it contributed significantly to the progress of civilization in India. ಒಂದು ಸತಿ ಅದರ ಕಬ್ಬಿಣದ ಇಂಪಾರ್ಟೆನ್ಸ್ ಗೊತ್ತಾದ ಮೇಲೆ
ಅದನ್ನು ಎಲ್ಲ ಕಡೆ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲೆಲ್ಲಿ? ಡ್ಯೂ ಟು ಇಟ್ಸ್ ಸ್ಟ್ರೆಂತ್, ತುಂಬ ಹಾರ್ಡ್ ಅದು. ಅಗ್ರಿಕಲ್ಚರಲ್ ಟೂಲ್ಸು, ಪ್ಲಾಸ್ ಅಂದರೆ ನೇಗಿಲನ್ನ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಟ್ರ್ಯಾಕ್ಟ್ರಲ್ಲಿ ಹಿಂದೆ ನೇಗಿಲ್ ಥರ ಎಳ್ಕೊಂಡು ಹೋಗ್ತಾರಲ್ವ, ಅದನ್ನು ಮಾಡೋದು ಕಬ್ಬಿಣದಿಂದ. ವಾಟ್ ಕುಡ್ ಬಿ ಅ ಪೊಟೆನ್ಷಿಯಲ್ ರೀಸನ್ ದಟ್ ದ ಜನರಲ್ ಕನ್ಸಿಡರ್ಡ್ ದಟ್ ಕಾಪರ್ ವಾಸ್ ಡಿಸ್ಕವರ್ಡ್ ಅರ್ಲಿಯರ್ ಕಂಪೇರ್ಡ್ ಟು ದ ಐರನ್? We will see the next property, that is ductility. Where do you find the use of metal wires? ನಿಮಗೆ ಗೊತ್ತಲ್ವಾ ಮೆಟಲ್ ವೈರ್ಸನ್ನು ನಾವೆಲ್ಲೆಲ್ಲಿ ಯೂಸ್ ಮಾಡ್ತೀವಿ? ಯೂಶಲಿ ಎಲೆಕ್ಟ್ರಿಸಿಟಿನಲ್ಲಿ ಅಲ್ವಾ? You might have seen wires of metal like copper or aluminum in electrical fittings. ಎಲೆಕ್ಟ್ರಿಕಲ್ ವೈರ್ ಒಳಗಡೆ ಕಾಪರ್ ಅಥವಾ ಅಲ್ಯೂಮಿನಿಯಂ ವೈರ್ಗಳನ್ನು ನೀವು ನೋಡ್ತೀರಾ. Some ornaments like bangles, necklaces, earrings, etc. are also made from metal wires. ಸೊ ಬಳೆ ಆಗಿರಲಿ, ನೆಕ್ಲೆಸ್ ಆಗಿರಲಿ, ಇಯರಿಂಗ್ಸ್ ಆಗಿರಲಿ, ಅದನ್ನು ಮಾಡಲಿಕ್ಕೂ ಕೂಡ ಮೆಟಲ್ ವೈಯರ್ಸನ್ನು ಬಳಸ್ತಾರೆ. ಮೆಟಲ್ ವೈಯರ್ಸ್ ಪ್ಲೇ ಅ ಇಂಪಾರ್ಟೆಂಟ್ ಫಂಕ್ಷನ್ ಇನ್ ವೆರೈಟಿ ಆಫ್ ಸ್ಟ್ರಿಂಗ್ಡ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್. ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಯಾವುದರಲ್ಲಿ ಈ ಥರ ತಂತಿ ಇರುತ್ತಲ್ಲ, ಅದು ಯಾವ್ಯಾವುದು? ವೀಣಾ, ಸಿತಾರ್, ವಯಲಿನ್ ಆ್ಯಂಡ್ ಗಿಟಾರ್, ಇಷ್ಟರಲ್ಲೂ ಕೂಡ ಮೆಟಲ್ ವೈಯರ್ಸನ್ನು ಬಳಸ್ತಾರೆ. ದಿಸ್ ಪ್ರಾಪರ್ಟಿ ಆಫ್ ಮೆಟೀರಿಯಲ್ಸ್ ಬೈ ವಿಚ್ ದೇ ಕ್ಯಾನ್ ಬಿ ಡ್ರಾನ್ ಇನ್ ಟು ವೈಯರ್ಸ್ ಆರ್ ಕಾಲ್ಡ್ ಆ್ಯಸ್ ಡಕ್ಟಿಲಿಟಿ. ಸೊ ವೈಯರ್ಗಳನ್ನು ಈ ಥರ ಸಣ್ಣ ತೆಳುವಾದ ತಂತಿ ಮಾಡೋದನ್ನು ನಾವೇನಂತ ಕರಿತೀವಿ? ಡಕ್ಟಿಲಿಟಿ ಅಂತ ಕರಿತೀವಿ. ಸೊ ಮ್ಯಾಲೆಬಿಲಿಟಿ ಅಂದರೆ ಥಿನ್ ಶೀಟ್ ಮಾಡುವಂಥದ್ದು, ಡಕ್ಟಿಲಿಟಿ ಅಂದರೆ ಥಿನ್ ವೈಯರ್. ದಿಸ್ ಪ್ರಾಪರ್ಟಿ ಆಫ್ ಡಕ್ಟಿಲಿಟಿ ಈಸ್ ಮೇನ್ಲಿ ಪೊಸೆಸ್ಡ್ ಬೈ ದ ಮೆಟಲ್. ಸೊ ಮೆಟಲ್ಸಲ್ಲಿ ಮಾತ್ರ ಈ ಒಂದು ಡಕ್ಟಿಲಿಟಿ ಪ್ರಾಪರ್ಟಿಯನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಒನ್ ಇಂಟ್ರೆಸ್ಟಿಂಗ್ ಥಿಂಗ್ ಈಸ್ gold is so ductile that 1 gram of it can be drawn into 2 kilometer long wire. ಒಂದೇ ಒಂದು ಗ್ರಾಮ್ ಚಿನ್ನವನ್ನು 2 ಕಿಲೋಮೀಟರ್ ಉದ್ದದಷ್ಟು ಸಣ್ಣ ವೈರ್ನಾಗಿ ನಾವು ಮಾಡ್ಬೋದು. ಸೊ ಇಟ್ ಈಸ್ ಮೋರ್ ಮ್ಯಾಲ್ಯಬಲ್ ಆ್ಯಂಡ್ ಡಕ್ಟೈಲ್ ಮೆಟಲ್. ಯಾವುದು? ಗೋಲ್ಡ್. ದ ಡಕ್ಟೈಲ್ ನೇಚರ್ ಆಫ್ ದ ಮೆಟಲ್ಸ್ ಎನೇಬಲ್ಸ್ ಫಾರ್ ದ ಕ್ರಿಯೇಷನ್ ಆಫ್ ದಿಸ್ ಟೀ ಸ್ಟ್ರೇನರ್ ವಿತ್ ಮೆಟಲ್ ವೈರ್. ಈ ಥರ ಟೀ ಸ್ಟ್ರೇನರ್ ನಿಮ್ಮ ಮನೇಲೂ ಇರುತ್ತೆ, ಟೀ ಸೋಸೋದು. ಅದು ನೋಡಿದ್ರೆ ಒಳಗಡೆ ಮೆಟಲ್ ವೈರ್ಸ್ ಎಷ್ಟು ಸಣ್ಣದಾಗಿ ಇರುತ್ತಲ್ವ. ಸೊ ಅದಕ್ಕೆ ಕಾರಣ ಏನು? ಈ ಡಕ್ಟಿಲಿಟಿ ಪ್ರಾಪರ್ಟಿ. ಹ್ಯಾವ್ ಯು ಎವರ್ ಸೀನ್ ವೈರ್ಸ್ ಮೇಡ್ ಆಫ್ ಕೋಲ್ ಆರ್ ಸಲ್ಫರ್? ಇದರಿಂದ ಯಾರಾದರೂ ವೈರ್ ಮಾಡಿರೋದನ್ನ ನೋಡಿದ್ದೀರಾ? ಆಬ್ವಿಯಸ್ಲಿ ನಾಟ್. ವಿ ಕ್ಯಾನ್ ಸೇ ದ್ಯಾಟ್ ಕೋಲ್ ಆ್ಯಂಡ್ ಸಲ್ಫರ್ ಆರ್ ನಾಟ್ ಡಕ್ಟೈಲ್. ಅದು ಡಕ್ಟೈಲ್ ಅಲ್ಲ. ಡೈವ್ ಡೀಪರ್. ಡು ಯು ನೋ ದ್ಯಾಟ್ ರೋಪ್ಸ್ ಮೇಡ್ ಆಫ್ ಸ್ಟೀಲ್? ಸ್ಟೀಲ್ ಅಂದರೆ ಏನು? ಇಟ್ ಈಸ್ ಅ ಮಿಕ್ಸ್ಚರ್ ಆಫ್ ಮೆಟಲ್, ದಟ್ ಈಸ್ ಐರನ್ ಆ್ಯಂಡ್ ನಾನ್ ಮೆಟಲ್ ಕಾರ್ಬನ್. ಐರನ್ ಮತ್ತು ಕಾರ್ಬನ್ ಮಿಕ್ಸ್ ಮಾಡಿದಾಗ ಸ್ಟೀಲ್ ಆಗುತ್ತೆ. ವೈಯರ್ಸ್ ಕ್ಯಾನ್ ಸಪೋರ್ಟ್ ಹೆವಿ ಲೋಡ್ಸ್. ಇದು ಹೆವಿ ಲೋಡ್ಸನ್ನು ಎತ್ತೋದಕ್ಕೆ ಅಥವಾ ಭಾರ ತಡೆಯೋದಕ್ಕೆ ಹೆಲ್ಪ್ ಮಾಡುತ್ತೆ ಸ್ಟೀಲು. ದೇರ್ ಫೋರ್ ದೇ ಆರ್ ಯೂಸ್ಡ್ ಇನ್ ಸಸ್ಪೆನ್ಷನ್ ಬ್ರಿಡ್ಜ್ ಆ್ಯಂಡ್ ಇನ್ ಕ್ರೇನ್ಸ್ ಟು ಲಿಫ್ಟ್ ದ ಹೆವಿ ಆಬ್ಜೆಕ್ಟ್. ಈ ಥರ ಸಸ್ಪೆನ್ಷನ್ ಬ್ರಿಡ್ಜಸ್ಸು ಮತ್ತು ಕ್ರೇನ್ಸನ್ನು ಮಾಡಲಿಕ್ಕೆ ಸ್ಟೀಲನ್ನು ಬಳಸ್ತಾರೆ. ಸೊ ನೆಕ್ಸ್ಟ್ ಪ್ರಾಪರ್ಟಿ ಈಸ್ ಸೊನಾರಿಟಿ. Have you ever noticed the sound produced when a metal spoon or metal plate or metal coin is dropped on the floor? ನೀವು ಯಾವತ್ತಾದರೂ ಸ್ಪೂನು, ಕಾಯಿನು ನೆಲದ ಮೇಲೆ ಬಿದ್ದಾಗ ಸೌಂಡ್ ಕೇಳಿಸ್ಕೊಂಡಿದ್ದೀರಾ? ಹೇಗೆ ಅನಿಸುತ್ತೆ? ರಿಂಗಿಂಗ್ ಥರ ಅನಿಸುತ್ತೆ ಅಲ್ವಾ? ಹೌ ಈಸ್ ಇಟ್ ಡಿಫ್ರೆಂಟ್ ಫ್ರಮ್ ದ ಸೌಂಡ್ ಪ್ರೊಡ್ಯೂಸ್ಡ್ ವೆನ್ ಪೀಸ್ ಆಫ್ ಕೋಲ್ ಆರ್ ವುಡ್ ಈಸ್ ಡ್ರಾಪ್ಡ್ ಆನ್ ದ ಫ್ಲೋರ್? ಈ ಸೌಂಡು ನಾವು ಮರ ಪೀಸ್ನ ಕೆಳಗಡೆ ಬಿಸಾಕಿದಾಗ ಸೌಂಡ್ ಬರುತ್ತಲ್ಲ, ಅದಕ್ಕೆ ಏನು ಡಿಫ್ರೆನ್ಸ್ ಇರುತ್ತೆ? ಲೆಟ್ ಅಸ್ ಇನ್ವೆಸ್ಟಿಗೇಟ್. So take few objects such as metal spoon, coin, piece of coal and wood. Drop them one by one from certain height. One height ಇಂದ ಅದನ್ನು ಕೆಳಗಡೆಗೆ ಬಿಸಾಕಬೇಕು. Do you notice any difference in sound produced by these objects? ಏನಾದರೂ ಸೌಂಡಲ್ಲಿ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆಯಾ ನಿಮಗೆ? ಬನ್ನಿ ಆದರೆ ಆಕ್ಟಿವಿಟಿ ಮಾಡಿ ನೋಡೋಣ. Do you know how it sounds when few of the materials are dropped from a little more space? So based on the sound which they produce, they are classified as metals and non-metals, and the sound they produced as a ringing bell, it is called as sonority. Okay, now I have taken few of the objects over here: a metal spoon, a coin, wooden lock, coal and a iron nail. So I'll just drop it from the height and you have to just listen how it's going to sound. Okay, listen it carefully. Can you feel that ringingness? Now listen. Now there is no such sound. Okay, just compare it now. Right, so the
voice or the sound which you heard from the coin, it is like ringing. So it has the sonority. But here the coal, just observe, there is no such ringing sound, and such substances are called as the substance which do not have the sonority. Listen to this. Correct? Can you find the difference between these two? So the substances which do not have the ringingness sound or the sonority, they are called as non-metals, and the materials which have the sound like this, ringing bell, they are called as, can you hear? It was just like a bell, right? So such substances which are sonorous, they are called as metals. So you would observe that the metal spoon, metal coin produce a ringing sound. ಏನು ಪ್ರೊಡ್ಯೂಸ್ ಮಾಡುತ್ತೆ? ಒಂಥರ ರಿಂಗಿಂಗ್ ಸೌಂಡ್ ಥರ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಕೋಲ್ ಆ್ಯಂಡ್ ವುಡ್ ಆನ್ ದಿ ಅದರ್ ಹ್ಯಾಂಡ್ ಪ್ರೊಡ್ಯೂಸ್ ಡಲ್ ಸೌಂಡ್. ಅದು ಯಾವುದು ಒಂಥರ ಬೆಲ್ ಹೊಡೆದಂಗೆ ಸೌಂಡ್ ಇರಲ್ಲ. This property of metals that enables them to produce a ringing sound is called as sonority. Remember, ಯಾವುದಾದ್ರೂ ಈ ಥರ ಬೆಲ್ ರಿಂಗ್ ಸೌಂಡ್ ಥರ ಪ್ರೊಡ್ಯೂಸ್ ಮಾಡ್ತು ಅಂದರೆ they have sonority, and metals are said to be sonorous in nature. Only the metals, not non-metals. The ringing sound of my gungroos is also due to the sonority of the metals. Can you see here, ಡ್ಯಾನ್ಸ್ ಮಾಡುವಾಗ ಗೆಜ್ಜೆ ಕಟ್ಕೊಳ್ತಾರಲ್ಲ, ಅದು ಯಾಕೆ ಸೌಂಡ್ ಬರುತ್ತೆ ಅಂದರೆ ಬಿಕಾಸ್ ಮೆಟಲ್ಸ್ ಆರ್ ಸೊನೋರಸ್ ಇನ್ ನೇಚರ್. ನಿಮಗೂ ಗೊತ್ತು, ಗೆಜ್ಜೆನ ಯಾವಾಗಲಿದ್ರೂ ಮೆಟಲ್ಸಿಂದನೇ ಮಾಡ್ತಾರೆ ಹೊತ್ತು ಮರದಿಂದ ಮಾಡಲ್ಲ. ಯಾಕಂದರೆ ಮರ ಬೆಲ್ ಥರ ರಿಂಗಿಂಗ್ ಸೌಂಡನ್ನು ಕೊಡಲ್ಲ. ನವ್ ಐ ಅಂಡರ್ಸ್ಟ್ಯಾಂಡ್ ದ ರಿಂಗಿಂಗ್ ಸೌಂಡ್ ಆಫ್ ದ ಸ್ಕೂಲ್ ಬೆಲ್ ಈಸ್ ಡ್ಯೂ ಟು ದ ಸೊನೋರಿಟಿ ಆಫ್ ಮೆಟಲ್. ಸೊ ಬೆಲ್ಲು ಅಷ್ಟೇ ನೋಡಿ, ಇಲ್ಲಿ ಈ ಥರ ಮೆಟಲ್ಸಿಂದನೇ ಮಾಡ್ತಾರೆ ಹೊರತು ವುಡ್ಡಿಂದ ಮಾಡಲ್ಲ, ಬಿಕಾಸ್ ದೇ ಡು ನಾಟ್ ಪ್ರೊಡ್ಯೂಸ್ ದ ಸೌಂಡ್. ನೆಕ್ಸ್ಟ್ ಪ್ರಾಪರ್ಟಿ, ಕಂಡಕ್ಷನ್ ಆಫ್ ಹೀಟ್. ಹ್ಯಾವ್ ಯು ಎವರ್ ಅಬ್ಸರ್ವ್ ದ ವೆಸಲ್ಸ್ ಯೂಸ್ಡ್ ಫಾರ್ ಕುಕಿಂಗ್ ಇನ್ ದ ಕಿಚನ್? ಯಾವತ್ತಾದರೂ ನೀವು ಅಡುಗೆ ಮಾಡುವಂತಹ ಪಾತ್ರೆ ಯಾವುದರಿಂದ ಮಾಡಿದ್ದಾರೆ ಅಂತ ನೋಡಿದ್ದೀರಾ? ಆಬ್ವಿಯಸ್ಲಿ ಸ್ಟೀಲು, ಅಲ್ಯೂಮಿನಿಯಮ್ಮು ಅಲ್ವಾ, ಕಬ್ಬಿಣದ ತವಾ. ಸೊ ಬೇಸಿಕಲಿ ಮೆಟಲ್ಸ್. ಯು ಮೈಟ್ ಹ್ಯಾವ್ ನೋಟಿಸ್ ದ್ಯಾಟ್ ದ ವೆಸಲ್ಸ್ ಯೂಸ್ಡ್ ಫಾರ್ ಹೀಟಿಂಗ್ ಆರ್ ಮೇಡ್ ಆಫ್ ಮೆಟಲ್ಸ್. ಕರೆಕ್ಟ್. ಕ್ಯಾನ್ ಯು ನೇಮ್ ಸಮ್ ಮೆಟಲ್ಸ್ ದಟ್ ಆರ್ ಯೂಸ್ಡ್ ಫಾರ್ ಮೇಕಿಂಗ್ ಕುಕಿಂಗ್ ವೆಸಲ್? ಇವಾಗ ತಾನೇ ಹೇಳಿದೆ ನಾನು ಯಾವ್ಯಾವ್ದು ಯೂಸ್ ಮಾಡ್ತಾರೆ. ಸ್ಟೀಲ್ ಯೂಸ್ ಮಾಡ್ತಾರೆ, ಅಲ್ಯೂಮಿನಿಯಂ ಯೂಸ್ ಮಾಡ್ತಾರೆ, ಕಬ್ಬಿಣದ ತವಾ ಯೂಸ್ ಮಾಡ್ತಾರೆ. ಡು ಯು ನೋ ವೈ ದೀಸ್ ಮೆಟಲ್ಸ್ ಆರ್ ಯೂಸ್ಡ್ ಫಾರ್ ದಿಸ್ ಪರ್ಪಸ್? ಯಾಕೆ ಅಡುಗೆ ಮಾಡೋದಕ್ಕೆ ಬಳಸ್ತಾರೆ ಹೇಳಿ? ಯಾಕೆಂದರೆ ಮೆಟಲ್ಸು ಅಡುಗೆನ ಬೇಗ ಆಗಲಿಕ್ಕೆ ಸಹಾಯ ಮಾಡುತ್ತೆ. ಯಾಕೆ? ಬಿಕಾಸ್ ದೇ ಪಾಸ್ ದ ಹೀಟ್. ಹೀಟನ್ನು ಅದು ಪಾಸ್ ಮಾಡುತ್ತೆ. ಲೆಟ್ ಅಸ್ ಇನ್ವೆಸ್ಟಿಗೇಟ್. ದೇ ಹ್ಯಾವ್ ಅ ಆಕ್ಟಿವಿಟಿ ಗಿವನ್ ಹಿಯರ್. ಏನದು ನೋಡೋಣ. ಪ್ಲೇಸ್ ಗ್ಲಾಸ್ ಟಂಬ್ಲರ್ ಆನ್ ಅ ಟೇಬಲ್. ಒಂದು ಗ್ಲಾಸ್ ತಗೊಳ್ಳಿ, ಫಿಲ್ ಇಟ್ ವಿತ್ ಹಾಟ್ ವಾಟರ್. ಬಿಸಿ ನೀರಿಂದ ತುಂಬಿ. ಟೇಕ್ ಅ ಮೆಟಲ್ ಸ್ಪೂನ್ ಆ್ಯಂಡ್ ವುಡನ್ ಸ್ಪೂನ್ ಆಲ್ಮೋಸ್ಟ್ ದ ಸೇಮ್ ಸೈಜ್ ಆ್ಯಂಡ್ ಥಿಕ್ನೆಸ್. ಒಂದು ವುಡನ್ ಸ್ಪೂನು, ಒಂದು ಮೆಟಲ್ ಸ್ಪೂನ್ನ ಸೇಮ್ ಸೈಜ್ ಇರೋದನ್ನು ತಗೊಳ್ಳಿ. ಇಮ್ಮರ್ಸ್ ಅಂದರೆ ಒಳಗಡೆ ಅದ್ದಿ, ಒಳಗಡೆ ಇಡಿ, ಮುಳುಗಿಸಿ ಅಂತ. ಇಮ್ಮರ್ಸ್ ಬೋತ್ ದ ಸ್ಪೂನ್ ಸೈಮಲ್ಟೇನಿಯಸ್ಲಿ ಅಂದರೆ ಜೊತೆಗೆ ಇನ್ ಟು ದಿ ಹಾಟ್ ವಾಟರ್ ಆ್ಯಂಡ್ ಲೀವ್ ದೆಮ್ ಅನ್ಡಿಸ್ಟರ್ಬ್ ಫಾರ್ ಫ್ಯೂ ಮಿನಿಟ್ಸ್. ಒಟ್ಟಿಗೆ ಅದನ್ನು ಬಿಸಿ ನೀರಲ್ಲಿ ಇಟ್ಟು ಡಿಸ್ಟರ್ಬ್ ಮಾಡದೆ ಸ್ವಲ್ಪ ಹೊತ್ತು ಹಾಗೆ ಬಿಡಿ. ನಾವು ಕೇರ್ಫುಲಿ ಟಚ್ ದ ಅಪ್ಪರ್ ಎಂಡ್ ಆಫ್ ಈಚ್ ಸ್ಪೂನ್. ಸ್ವಲ್ಪ ಹೊತ್ತು ಆದಮೇಲೆ ಏನಾಗಿದೆ ಅನ್ನೋದನ್ನು ಎಂಡನ್ನು ಟಚ್ ಮಾಡಿ ನೀವು ಅಬ್ಸರ್ವ್ ಮಾಡಿ. ನೋಡೋಣ ಬನ್ನಿ ಏನಾಗುತ್ತೆ ಅಂತ. Now I have taken hot water in a glass, and also I have taken a metal spoon and a wooden spoon. Okay, now what we will do is we will dip this both spoons in the same water and we will leave it for about 4 to 5 minutes. Now it is almost 5 minutes. We will touch the end of both the spoons and we will see what is the changes that has happened. Now I can feel the spoon, that is the metal spoon end, has become little hot, but this end of this wooden spoon has not become hot. This means what? There are few materials which will allow the hotness to pass through it or heat to pass through them, and such materials are called as conductors. And usually conductors are nothing but the metals. And there are some substances which will not allow the heat to pass through them, like this wooden spoon, and such
materials are called as poor conductors and usually non-metals are poor conductors of heat. ಆ್ಯಕ್ಟಿವಿಟಿನಲ್ಲಿ ನಿಮಗೆ ಬಿಸಿಯಾಗಿದೆಯಾ ಇಲ್ವಾ ಅಂತ ಗೊತ್ತಾಗದಿದ್ರು ನೀವು ಅದನ್ನು ಆರಾಮಾಗಿ ಮನೆಯಲ್ಲೂ ನೋಡಿರ್ತೀರ. ಒಂದ್ಸತಿ ಏನಾದರೂ ಪಲ್ಯ ಸಾರು ಮಾಡುವಾಗ ಸ್ಟೀಲ್ ಸ್ಪೂನ್ ತೊಗೊಂಡು ಕೈ ಆಡಿಸ್ತಾ ಇರ್ತೀರ. ಏನೋ ಒಂದು ಇಂಗ್ರೀಡಿಯೆಂಟ್ ಹಾಕುವಾಗ ಸ್ಪೂನ್ ಅಲ್ಲೇ ಬಿಟ್ಟು ಸಾಲ್ಟೋ ಖಾರನೋ ಏನೋ ಹಾಕಿ ಸ್ವಲ್ಪ ಹೊತ್ತಾದ್ಮೇಲೆ ಅದನ್ನು ಮುಟ್ಟಿದ್ರೆ ಅಂತ ಹಿಂದೆ ತೊಗೊಳ್ತಾರೆ. ಯಾಕೆ ಹೇಳಿ, ಅಷ್ಟು ಬಿಸಿಯಾಗಿ ಹೋಗಿರುತ್ತೆ. ಅದೇ ನೀವು ವುಡ್ ಸ್ಪೂನ್ ಯೂಸ್ ಮಾಡ್ತಾಯಿದ್ರೆ ಅಷ್ಟು ಬಿಸಿ ನಿಮಗೆ ಅನಿಸೋದಿಲ್ಲ. ಸೊ ವಿಚ್ ಸ್ಪೂನ್ ಗೆಟ್ ಹಾಟರ್? ಯಾವ ಸ್ಪೂನ್ ತುಂಬ ಬಿಸಿ ಆಯಿತು? ಆಬ್ವಿಯಸ್ಲಿ ಮೆಟಲ್ ಸ್ಪೂನ್. ಕರೆಕ್ಟ್? ವಾಟ್ ಡಸ್ ದಿಸ್ ಎಕ್ಸ್ಪೆರಿಮೆಂಟ್ ಟೆಲ್ ಅಸ್ ಅಬೌಟ್ ದ ಹೀಟ್ ಟ್ರಾನ್ಸ್ಫರ್? ಏನು ಹೇಳುತ್ತೆ? ಮೆಟಲ್ ಸ್ಪೂನು ಹೀಟನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತುಂಬ ಬೇಗ ಟ್ರಾನ್ಸ್ಫರ್ ಮಾಡುತ್ತೆ. ವುಡನ್ ಸ್ಪೂನು ಟ್ರಾನ್ಸ್ಫರ್ ಮಾಡಲ್ಲ. ಯು ಮೇ ಹ್ಯಾವ್ ನೋಟಿಸ್ಡ್ ದ್ಯಾಟ್ metal spoon is hotter to touch than the wooden spoon. Correct? Even though both spoons are immersed in the water of the same temperature and for the same time. Wooden spoon metal spoon ಎರಡು ಸೇಮ್ ಟೈಮು ಮತ್ತು ಸೇಮ್ ಟೆಂಪರೇಚರ್ನಲ್ಲಿ ಇಡ್ಸಿದ್ರೂ ಕೂಡ ಮೆಟಲ್ ಸ್ಪೂನು ಜಾಸ್ತಿ ಬಿಸಿ ಆಯಿತು, ಆದರೆ ವುಡನ್ ಸ್ಪೂನು ಅದು ಅಷ್ಟು ಬಿಸಿ ಆಗಲಿಲ್ಲ. ದಿಸ್ ಶೋಸ್ ದ್ಯಾಟ್ ಹೀಟ್ ಟ್ರಾನ್ಸ್ಫರ್ಸ್ ಥ್ರೂ ಮೆಟಲ್ ಸ್ಪೂನ್ ಮೇಕಿಂಗ್ ಇಟ್ ಹಾಟ್. ಯಾಕೆಂದರೆ ಹೀಟು ಮೆಟಲ್ ಸ್ಪೂನ್ಸಲ್ಲಿ ಮುಂದೆ ಪಾಸ್ ಆಗುತ್ತೆ. ಇನ್ ಕಾಂಟ್ರಾಸ್ಟ್ ವುಡನ್ ಸ್ಪೂನ್ ಟ್ರಾನ್ಸ್ಫರ್ ಹೀಟ್ ಪೂರ್ಲಿ. ಅಷ್ಟಾಗಿ ವುಡನ್ ಸ್ಪೂನು ಹೀಟನ್ನು ಟ್ರಾನ್ಸ್ಫರ್ ಮಾಡಲ್ಲ. ಇನ್ ಸಚ್ ಕೇಸಸ್ ದ ಟ್ರಾನ್ಸ್ಫರ್ ಆಫ್ ಹೀಟ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಆಫ್ ಮೆಟೀರಿಯಲ್ ಈಸ್ ಕಾಲ್ಡ್ ಕಂಡಕ್ಷನ್. ಮೆಟೀರಿಯಲ್ಸ್ ದಟ್ ಟ್ರಾನ್ಸ್ಫರ್ ಹೀಟ್ ಆರ್ ಕಾಲ್ಡ್ ಕಂಡಕ್ಟರ್ಸ್. ಸೊ ಹೀಟು ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟ್ಗೆ ಪಾಸ್ ಆಗೋದನ್ನು ಕಂಡಕ್ಷನ್ ಅಂತೀವಿ. ಯಾವ ಮೆಟೀರಿಯಲ್ಸು ಹೀಟನ್ನು ಮುಂದಕ್ಕೆ ಪಾಸ್ ಮಾಡುತ್ತೋ ಅಂಥ ಮೆಟೀರಿಯಲ್ಸನ್ನು ಕಂಡಕ್ಟರ್ಸ್ ಅಂತ ಕರಿತೀವಿ. ಬೇಸ್ಡ್ ಆನ್ ದಿ ಅಬ್ಸರ್ವೇಷನ್ ಒನ್ ಕ್ಯಾನ್ ಸೇ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ವೆರಾಸ್ ವುಡ್ ಈಸ್ ಪೂರ್ ಕಂಡಕ್ಟರ್ ಆಫ್ ಹೀಟ್. ಸೊ ಮೆಟಲ್ಸನ್ನು ಏನಂತ ಕರಿತೀವಿ? ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಅಂತ ಕರಿತೀವಿ. ನಾವು we can understand why mostly metal vessels are used for cooking and their handles made of wood or other materials that do not conduct heat. ಇವಾಗ ಗೊತ್ತಾಯಿತು, ಯಾಕಂದರೆ ಅಡುಗೆ ಮಾಡೋದಕ್ಕೆ ನಾವು ಪಾತ್ರೆನ ಮೆಟಲ್ನಲ್ಲೇ ಯೂಸ್ ಮಾಡ್ತೀವಿ, ಯಾಕಂದರೆ ಅದು ಹೀಟ್ನ ಪಾಸ್ ಮಾಡುತ್ತೆ. ಹೀಟ್ ಪಾಸ್ ಆದ್ರೇ ಅಡುಗೆ ಆಗೋದು. ಹ್ಯಾಂಡಲ್ಸನ್ನು ವುಡ್ಡನ್ನು ಅಥವಾ ಬೇರೆ ಬ್ಯಾಕಲೈಟ್ ಥರ ಮೆಟೀರಿಯಲ್ಸಲ್ಲಿ ಮಾಡ್ತೀವಿ. ಯಾಕೆ ಹೇಳಿ? ಯಾಕೆಂದರೆ ಅದು ಹೀಟನ್ನು ಮುಂದೆ ಪಾಸ್ ಆಗಲಿಕ್ಕೆ ಬಿಡಲ್ಲ. ಯು ವಿಲ್ ಲರ್ನ್ ಮೋರ್ ಅಬೌಟ್ ದಿಸ್ ಇನ್ ಹೀಟ್ ಟ್ರಾನ್ಸ್ಫರ್ ಇನ್ ನೇಚರ್. ಅದು ನೆಕ್ಸ್ಟ್ ಚಾಪ್ಟರ್ಸಲ್ಲಿ ನೋಡ್ತೀರಾ. ನೆಕ್ಸ್ಟ್ ವಿ ವಿಲ್ ಲರ್ನ್ ಅಬೌಟ್ ಕಂಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿ. ಹ್ಯಾವ್ ಯು ಎವರ್ ಸೀನ್ ಆನ್ ಎಲೆಕ್ಟ್ರಿಷಿಯನ್ ಯೂಸಿಂಗ್ ಸ್ಕ್ರೂ ಡ್ರೈವರ್? ಯಾವತ್ತಾದರೂ ನೀವು ಸ್ಕ್ರೂ ಡ್ರೈವರ್ ಯೂಸ್ ಮಾಡೋದು ನೋಡಿದ್ದೀರಾ? ವಾಟ್ ಟೈಪ್ ಆಫ್ ಮೆಟೀರಿಯಲ್ ಈಸ್ ಯೂಸ್ಡ್ ಫಾರ್ ಮೇಕಿಂಗ್ ಇಟ್ಸ್ ಹ್ಯಾಂಡಲ್? ಆಬ್ವಿಯಸ್ಲಿ ಹ್ಯಾಂಡಲನ್ನು ಪ್ಲಾಸ್ಟಿಕ್ಕಿಂದ ಮಾಡಿರ್ತಾರೆ. ಯು ಮೇ ಹ್ಯಾವ್ ಆಲ್ಸೋ ನೋಟಿಸ್ ದ ಎಲೆಕ್ಟ್ರಿಷಿಯನ್ ವೇರಿಂಗ್ ರಬ್ಬರ್ ಗ್ಲೋವ್ಸ್ ಆ್ಯಂಡ್ ಶೂಸ್ ವೈಲ್ ವರ್ಕಿಂಗ್. ಎಲೆಕ್ಟ್ರಿಷಿಯನ್ಸು ಏನೇ ವರ್ಕ್ ಮಾಡಬೇಕಂದ್ರೂ ರಬ್ಬರ್ ಗ್ಲೌಸು ಮತ್ತು ಶೂಸ್ನ ಹಾಕ್ತಾರೆ. ಯಾಕೆ? ವಾಟ್ ಕ್ಯಾನ್ ಬಿ ದ ರೀಸನ್ ಫಾರ್ ದಿಸ್? ಏನಿರ್ಬೋದು ರೀಸನ್ನು? ಸೊ ಅದಕ್ಕೂ ಒಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ ನೋಡಿ. ಡಿಸೈನ್ ಆ್ಯನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಲೈಕ್ ಟೆಸ್ಟರ್ ಸರ್ಕ್ಯೂಟ್ ಇನ್ ಚಾಪ್ಟರ್. ಯು ಮೇ ಕಲೆಕ್ಟ್ ಫ್ಯೂ ಆಬ್ಜೆಕ್ಟ್ಸ್. ಸ್ವಲ್ಪ ಆಬ್ಜೆಕ್ಟ್ಸ್ ತೊಗೋಬೋದು. ಯಾವ್ಯಾವುದು? ಅಲ್ಯೂಮಿನಿಯಮು, ಐರನ್ ನೇಲು, ಸಲ್ಫರು, ಕಾಪರ್ ವೈಯರು, ವುಡ್ಡು, ಸ್ಟೋನ್, ಈ ಥರ ತೊಗೊಳ್ಳಿ. ಪ್ರಿಡಿಕ್ಟ್ ವಿಚ್ ಆಫ್ ದೀಸ್ ಕುಡ್ make the bulb to glow or not. So let us do the activity and see. In your textbook, they have given an activity to test whether the few of the materials are conductors of electricity or not. Come, let us check it. First, I have taken a battery and I have connected two wires and one with the LED bulb and the other end is free. And I am taking a metal spoon and let us check whether the electricity will be passed through this or not. See, just by touching it, the bulb is glowing. With this, we can tell the electricity is passing through the metal spoon. So, it is a conductor of electricity. Now, I am taking a piece of coal and I am just touching it. Can you see? The bulb is not glowing. With this, we can tell this is not allowing the current to pass through it. So, it is a poor conductor or insulator. Now, I am taking iron nail and I am just holding it. So you can see the bulb is glowing. So with this I can tell the iron nail is allowing the current to pass through it. So it is also a conductor of electricity.
I am taking a wooden log and I am just touching it. You can see the bulb is not glowing. So we can tell the wooden log is not allowing the electricity to pass through it. So it is a not conductor or a poor conductor of electricity. I have taken coin and I'll just press it. Can you observe? The bulb is glowing because the electricity is passing through this coin. Correct? See? So I can tell it is a conductor of electricity. So few of the materials which allow the current to pass through them, they are called as conductors and they can be called it as metal. So all these are metals. And few of the materials, as you can see here, will not allow the current to pass through them. So they are called as poor conductors or insulators and they can be grouped as non-metals. Let us fill the table now. Piece of aluminum foil, bulb glow agate, so it is good conductor. Iron nail, bulb glows, good conductor. Lump of sulfur, bulb will not glow, poor conductor. Wood, bulb will not glow, so it is poor conductor. You might have observed the objects of aluminum, iron and copper make the bulb glow, whereas sulfur, coal, wood, stone, eraser and nylon rope could not make the bulb glow. ಹೌದಲ್ವಾ? ಅಲ್ಯೂಮಿನಿಯಂ, ಕಾಪರ್ ಅವೆಲ್ಲ ಬಲ್ಬನ್ನು ಉರಿಯೋದಕ್ಕೆ, ಗ್ಲೋ ಮಾಡೋದಕ್ಕೆ ಅಲೋ ಮಾಡುತ್ತೆ. ಆದರೆ ಈ ಸ್ಟೋನ್ ಆಗಿರಲಿ, ಮಡ್ ಆಗಿರಲಿ, ಗ್ಲಾಸು, ರಬ್ಬರು ಅವೆಲ್ಲ ಕರೆಂಟ್ ಪಾಸ್ ಆಗೋದನ್ನು ಅಲೋ ಮಾಡಲ್ಲ. Do you see any pattern in glowing bulbs? Materials that allow electricity to flow through them easily are called good conductors of electricity. ಹೀಟನ್ನು ಅಲೋ ಮಾಡಿದ್ರೆ ಗುಡ್ ಕಂಡಕ್ಟರ್ ಆಫ್ ಹೀಟ್ ಅಂತೀವಿ. ಎಲೆಕ್ಟ್ರಿಸಿಟಿನ ಪಾಸ್ ಮಾಡಲಿಕ್ಕೆ ಬಿಡೋದ್ರಿಂದ ಅದನ್ನು ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಕರಿತೀವಿ. ಇನ್ ಕಾಂಟ್ರಾಸ್ಟ್, materials that prevent the bulb from glowing by not allowing electricity to pass through them are called poor conductors of electricity. ಯಾವುದು ತಮ್ಮ ಮೂಲಕ ಎಲೆಕ್ಟ್ರಿಸಿಟಿಯನ್ನು ಪಾಸ್ ಆಗಲಿಕ್ಕೆ ಬಿಡಲ್ವೋ ಅದನ್ನು ಪೂರ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಕರಿತೀವಿ. ಸೊ now we can understand that the plastic covering on screwdrivers and rubber gloves protect the electrician from the electric shock because these materials are poor conductors of electricity. ಸೊ ಯಾಕೆ ರಬ್ಬರ್ ಗ್ಲೌಸು ಮತ್ತು ರಬ್ಬರ್ ಶೂಸ್ ಯೂಸ್ ಮಾಡ್ತಾರೆ ಅಂದರೆ ಅದು ಎಲೆಕ್ಟ್ರಿಸಿಟಿಯನ್ನು ತನ್ನ ಮೂಲಕ ಪಾಸ್ ಆಗೋದಕ್ಕೆ ಬಿಡಲ್ಲ, ಅಲೋ ಮಾಡಲ್ಲ. ಸೊ ದೇ ಕ್ಯಾನ್ ಬಿ ಯೂಸ್ಡ್ ಟು ಪ್ರಿವೆಂಟ್ ದ ಶಾಕ್. ವಿ ಲರ್ನ್ ದ್ಯಾಟ್ ಮೆಟಲ್ಸ್ ಆರ್ ಜನರಲಿ ಹಾರ್ಡ್, ರಿಮೆಂಬರ್ ಇದು ಇಂಪಾರ್ಟೆಂಟ್, ಹಾರ್ಡ್, ಲಸ್ಟ್ರಸ್ ಅಂದರೆ ಶೈನಿ, ಮ್ಯಾಲಿಬಲ್ ಅಂದರೆ ಥಿನ್ ಶೀಟ್ಸ್ ಮಾಡ್ಬೋದು, ಡಕ್ಟೈಲ್ ಥಿನ್ ವಯರ್ಸ್ ಮಾಡಬಹುದು, ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಯಾವುದು ಮೆಟಲ್ಸ್. Now let us learn how metals behave in presence of air and water. ಹಾಗಿದ್ರೆ ಈ ಮೆಟಲ್ಲು ಏರ್ ಮತ್ತು ವಾಟರ್ ಜೊತೆ ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನು ನೋಡೋಣ. ಎಫೆಕ್ಟ್ ಆಫ್ ಏರ್ ಆ್ಯಂಡ್ ವಾಟರ್ ಆನ್ ಮೆಟಲ್, ದಟ್ ಈಸ್ ಐರನ್. You would have often noticed that iron objects develop brown deposit when left in the open day for few days. ಸ್ವಲ್ಪ ದಿನ ನೀವು ಐರನನ್ನು ಆಚೆ ಇಟ್ಟರೆ ಅದೇನಾಗೋಗುತ್ತೆ, ಬ್ರೌನ್ ಕಲರ್ ಪೌಡರು ಅದ್ರ ಮೇಲೆ ಕುತ್ಕೊಳ್ಳುತ್ತೆ. In which condition would an iron develop this? ಯಾವಾಗ ಆಗ್ಬೋದು? ವೆನ್ ಇಟ್ ಕಮ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ಡ್ರೈ ಏರ್ ಓನ್ಲಿ, ಬರೀ ಗಾಳಿ ಜೊತೆ ಕಾಂಟ್ಯಾಕ್ಟ್ ಆಗಿದ ತಕ್ಷಣ ಆಗುತ್ತಾ? ವೆನ್ ಇಟ್ ಕಮ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ವಾಟರ್ ಓನ್ಲಿ, ಬರೀ ನೀರಲ್ಲಿದ್ದಾಗ ಆಗುತ್ತಾ? ಆರ್ ವೆನ್ ಇಟ್ ಕಮ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ಬೋತ್ ಏರ್ ಆ್ಯಂಡ್ ವಾಟರ್, ಅಥವಾ ಗಾಳಿ ಮತ್ತು ನೀರು ಎರಡರ ಜೊತೆನೂ ಇದ್ದಾಗ ಆಗುತ್ತಾ? ಲೆಟಸ್ ಎಕ್ಸ್ಪೆರಿಮೆಂಟ್ ಅಂತ ಇದೆ. ಐ ವಿಲ್ ಟೆಲ್ ಯು ವಾಟ್ ಟು ಡು. ಓಕೆ, ಟೇಕ್ ಅ ಫ್ಯೂ ಶೈನಿ ಐರನ್ ನೇಲ್ಸ್, ಅಂದರೆ ಮೊಳೆ ತಗೋಬೇಕು. ಇಫ್ ಯು ಆರ್ ಯೂಸಿಂಗ್ ಓಲ್ಡ್ ಐರನ್ ನೇಲ್, ಮೇಕ್ ಶ್ಯೂರ್ ಟು ರಿಮೂವ್ ದ ಬ್ರೌನ್ ಡೆಪಾಸಿಟ್. 3 ಕ್ಲೀನ್ ಡ್ರೈ ಗ್ಲಾಸ್ ತೊಗೋಬೇಕು. ಈ ಥರ ಅದನ್ನು ABC ಅಂತ ಬರ್ಕೊಳ್ಳಿ. ಆಮೇಲೆ 3 ಐರನ್ ನೇಲ್ಸನ್ನು ತೊಗೊಂಡು ಈ ಥರ ಥ್ರೆಡ್ಡನ್ನು ಕಟ್ಟಿ ರೆಡಿ ಮಾಡಿ ಇಟ್ಕೊಳ್ಳಿ. ಆಮೇಲೆ ಈ ಗ್ಲಾಸ್ ಬಾಟಲ್ ಏನಲ್ಲಿ ಒಂದು ಐರನ್ ನೇಲನ್ನು ಹಾಕಿ ಚೆನ್ನಾಗಿ ಕ್ಯಾಪನ್ನು ಹಾಕಬೇಕು. ಅದರೊಳಗಡೆ ಸಿಲಿಕಾ ಜೆಲ್ಲನ್ನು ಹಾಕಬೇಕು, ಯಾಕಂದರೆ ಇಟ್ ಅಬ್ಸಾರ್ಬ್ಸ್ ದ ವಾಟರ್ ಇನ್ ದ ಏರ್, ಮಾಯ್ಶ್ಚರ್ ಇನ್ ದ ಏರ್ ಆ್ಯಂಡ್ ಮೇಕ್ಸ್ ದಿ ಏರ್ ಡ್ರೈ. ಹಾಗಿದ್ರೆ ಈ ಸಿಲಿಕಾ ಜೆಲ್ ಎಲ್ಲಿ ಸಿಗುತ್ತೆ? ನೀವೆಲ್ಲರೂ ನೋಡಿರ್ತೀರ. ವಾಟರ್ ಬಾಟಲ್ಸ್ನ ತೊಗೊಂಡು ಬರೋಕ್ಕೆ ಹೋದಾಗ ಒಂದು ಸ್ಮಾಲ್ ವೈಟ್ ಕಲರ್ ಚಿಕ್ಕ ಪ್ಯಾಕೆಟನ್ನು ಒಳಗಡೆ ಹಾಕಿರ್ತಾರೆ. ದಟ್ ಈಸ್ ನಥಿಂಗ್ ಬಟ್ ದ ಸಿಲಿಕಾ ಜೆಲ್. ಏನು ಮಾಡುತ್ತೆ ಅದು? ಏರಲ್ಲಿರುವಂತಹ ಮಾಯ್ಶ್ಚರ್ ಅಂದರೆ ವಾಟರನ್ನು ಹೀರ್ಕೊಳ್ಳುತ್ತೆ. ಸೊ ದ ಪ್ರಾಡಕ್ಟ್ ವಿಲ್ ನಾಟ್ ಗೆಟ್ ಹಾರ್ಮ್. ಓಕೆ, ಈಗ ನೆಕ್ಸ್ಟು ಬಾಟಲ್ ಬಿ.
ನೋಡಿ ಇಲ್ಲಿ ಆ ಬಾಟಲ್ ಬ್ಲೀನಲ್ಲಿ ಪೋರ್ ಫ್ರೆಶ್ಲಿ ಬಾಯ್ಲ್ಡ್ ಆ್ಯಂಡ್ ಕೂಲ್ಡ್ ವಾಟರ್. ಅಂದರೆ ಬಾಯ್ಲ್ ಮತ್ತು ಕೂಲ್ ಆಗಿರುವಂಥ ವಾಟರಲ್ಲಿ ಯಾವುದೇ ತರಹದ ಗ್ಯಾಸಸ್ ಇರಲ್ಲ. ಸೊ ಅದರಲ್ಲಿ ಏರ್ ಕಂಟೆಂಟ್ ಇರಲ್ಲ. ಸೊ ಬಾಯ್ಲ್ ಮತ್ತು ಕೂಲ್ ಆಗಿರುವಂತಹ ವಾಟರನ್ನು ತಗೋಬೇಕು. ಆ್ಯಂಡ್ ಅಂಟಿಲ್ ದ ಐರನ್ ಇಸ್ ಕಂಪ್ಲೀಟ್ಲಿ ಡಿಪ್ಡ್ ಇನ್ ಇಟ್, ಅಷ್ಟು ನೀರನ್ನು ಹಾಕಬೇಕು. ನಾವು ಪೋರ್ ಸಮ್ ಆಯಿಲ್ ಟು ಫಾರ್ಮ್ ಅ ಲೇಯರ್ ಓವರ್ ದ ಸರ್ಫೇಸ್ ಆಫ್ ವಾಟರ್. ನೀರಿನ ಮೇಲೆ ಒಂದು ಲೇಯರು ಆಯಿಲನ್ನು ಹಾಕಬೇಕು. ಏನಕ್ಕೆ? ದ ಲೇಯರ್ ಆಫ್ ಆಯಿಲ್ ಆನ್ ದ ಸರ್ಫೇಸ್ ಆಫ್ ದ ವಾಟರ್ ಪ್ರಿವೆಂಟ್ಸ್ ದ ಏರ್ ಫ್ರಮ್ ಡಿಸಾಲ್ವಿಂಗ್ ಇನ್ ದ ವಾಟರ್. ಸೊ ಬೇರೆ ಎಕ್ಸ್ಟರ್ನಲ್ ಏರು ಇಲ್ಲಿ ಖಾಲಿ ಬಾಟ್ಲಲ್ಲಿ ಮಿಕ್ಕಿರುತ್ತಲ್ಲ, ಸೊ ಅದು ನೀರಿಗೆ ಹೋಗದೇ ಇರೋ ಥರ ಈ ಆಯಿಲು ಪ್ರಿವೆಂಟ್ ಮಾಡುತ್ತೆ. ಆಮೇಲೆ ಕ್ಯಾಪನ್ನು ಟೈಟಾಗಿ ಹಾಕಬೇಕು. ಇನ್ನು ಸಿ ಜಾರಲ್ಲಿ ಪೋರ್ ಸಮ್ ವಾಟರ್ ಸೊ ದಟ್ ದ ಐರನ್ ನೇಲ್ ಈಸ್ ಪಾರ್ಷಿಯಲಿ ಡಿಪ್ಡ್. ಅರ್ಧಂಬರ್ಧ ಐರನ್ ನೇಲ್ ಅಂದರೆ ಮೊಳೆ ಅರ್ಧಂಬರ್ಧ ಮುಳುಗುವಷ್ಟು ನೀರು ಹಾಕಬೇಕು. ಕೀಪ್ ದಿಸ್ ಬಾಟಲ್ ಅನ್ಸ್ಟಾಪಡ್ ಅಂದರೆ ಮುಚ್ಚಬಾರ್ದು, ಮುಚ್ಚಳ ಹಾಕಬಾರ್ದು. ದಿಸ್ ಅಲೋಸ್ ದ ಐರನ್ ನೇಲ್ ಟು ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ಬೋತ್ ವಾಟರ್ ಆ್ಯಂಡ್ ಏರ್. ಸೊ ಆವಾಗ ಗಾಳಿ ಮತ್ತು ವಾಟರ್ ಎರಡರೂ ಸಂಪರ್ಕಕ್ಕೆ ಬರುತ್ತೆ. ಏನಾಗಬಹುದು ಅನ್ನೋದನ್ನು ಇಲ್ಲಿ ಅಬ್ಸರ್ವೇಷನನ್ನು ಫಿಲ್ ಮಾಡಬೇಕು. ಫಸ್ಟ್ ಒನ್ ನೋಡಿದ್ರೆ ಪ್ರೆಸೆನ್ಸ್ ಆಫ್ ವಾಟರ್ ಜಾರ್ ಏನಲ್ಲಿ ಇರಲಿಲ್ಲ, ನೋ. ಗಾಳಿ ಇತ್ತು, ಎಸ್. ಅಬ್ಸರ್ವೇಷನ್ ನೋ ರಸ್ಟ್ ಅಂದರೆ ನೋ ಬ್ರೌನ್ ಫಾರ್ಮೇಷನ್. ಸೆಕೆಂಡ್ನೇ ಜಾರಲ್ಲಿ ನೀರಿತ್ತು, ಏರ್ ಇರಲಿಲ್ಲ, ಸೊ ನೋ ರಸ್ಟ್. ಥರ್ಡ್ ಸಿ ಜಾರಲ್ಲಿ ವಾಟರ್ ಕೂಡ ಇತ್ತು, ಏರ್ ಕೂಡ ಇತ್ತು, ಸೊ ಫಾರ್ಮೇಷನ್ ಆಫ್ ರಸ್ಟ್ ಆರ್ ಬ್ರೌನ್ ಕಲರ್ಡ್ ಪೌಡರ್. ವಾಟ್ ಕ್ಯಾನ್ ಯು ಕನ್ಕ್ಲೂಡ್ ಫ್ರಮ್ ದಿಸ್ ಎಕ್ಸ್ಪೆರಿಮೆಂಟ್? ಈ ಎಕ್ಸ್ಪೆರಿಮೆಂಟಿಂದ ಏನು ಹೇಳಬಹುದು ನಾವು? It is observed in the glass bottle A and B that the iron nails do not show any brown deposit. A ಮತ್ತು B ನಲ್ಲಿ ಯಾವುದೇ ಬ್ರೌನ್ ಡೆಪಾಸಿಟ್ ಇರಲ್ಲ. ವಾಟ್ ಡಸ್ ದಿಸ್ ಅಬ್ಸರ್ವೇಷನ್ ಇಂಡಿಕೇಟ್? ಏನು ಗೊತ್ತಾಗುತ್ತೆ ಇದರಿಂದ ನಮಗೆ? ದಿಸ್ ಇಂಡಿಕೇಟ್ಸ್ ದ್ಯಾಟ್ ಬ್ರೌನ್ ಡೆಪಾಸಿಟ್ಸ್ ಆರ್ ಡಿಸ್ಕಲರೇಷನ್ ಆನ್ ದ ಐರನ್ do not develop when the iron nail is kept in dry air alone or water alone. ಇಲ್ಲಿಂದ ಏನು ಗೊತ್ತಾಗುತ್ತೆ ಅಂದರೆ ಆ ಬ್ರೌನ್ ಕಲರ್ ಡೆಪಾಸಿಷನ್ನು ಬರೀ ಗಾಳಿ ಇದ್ದರೆ ಅಥವಾ ಬರೀ ವಾಟರ್ ಇದ್ದರೆ ಮಾತ್ರ ಆಗಲ್ಲ. However, in glass bottle C, the iron nail shows the presence of brown deposit. This indicates that the presence of both water and air is essential for this deposits to develop. So brown color powder ಉಂಟಾಗಬೇಕು ಅಂದರೆ ಎಕ್ಸ್ಕ್ಯೂಸ್ ಮೀ, ಗಾಳಿ ಮತ್ತು ನೀರು ಎರಡೂ ಕೂಡ ಇರಬೇಕು. ಥಸ್ moist air is responsible for the development of brown deposit on object made of iron. moist air ಅಂದರೆ ಏನು? ಏರಲ್ಲಿ ಆಕ್ಸಿಜನ್ ಇರುತ್ತೆ. ಮಾಯಿಸ್ಟ್ ಅಂದರೆ ವಾಟರ್ ವೇಪರ್ಸ್ ಇರೋದು, ವಾಟರ್ ಡ್ರಾಪ್ಲೆಟ್ಸ್ ಇರೋದು, ಅದನ್ನು ತೇವಾಂಶ. ಮಾಯಿಸ್ಟ್ ಅಂದರೆ ತೇವ ಬರೋದು ನೀರಿಂದ. ಸೊ ಮಾಯಿಸ್ಟ್ ಏರ್ ಇದ್ದರೆ ಬ್ರೌನ್ ಡೆಪಾಸಿಟ್ ಅಲ್ಲಿ ಆಗುತ್ತೆ. ಆ್ಯಂಡ್ ದಿಸ್ ಬ್ರೌನ್ ಡೆಪಾಸಿಟ್ ಈಸ್ ಕಾಲ್ಡ್ ಆಸ್ ದ ರಸ್ಟ್. ಆ ಬ್ರೌನ್ ಡೆಪಾಸಿಟ್ ಆಗಿರುತ್ತಲ್ಲ ಅದನ್ನು ನಾವೇನಂತ ಕರಿತೀವಿ? ರಸ್ಟ್ ಅಂತ ಕರಿತೀವಿ. ದ ಪ್ರಾಸೆಸ್ ಆಫ್ ಫಾರ್ಮೇಷನ್ ಆಫ್ ರಸ್ಟ್ ಆನ್ ದಿ ಆಬ್ಜೆಕ್ಟ್ ಈಸ್ ಮೇಡ್ ಅಪ್ ಆಫ್ ಐರನ್ ಇಸ್ ಕಾಲ್ಡ್ ಆಸ್ ರಸ್ಟಿಂಗ್. ಸೊ ಈ ಬ್ರೌನ್ ಕಲರ್ ಪೌಡರು ಐರನ್ ಮೇಲೆ ಡೆಪಾಸಿಟ್ ಅಂದರೆ ಸ್ಟಾರ್ಟ್ ಆಗುತ್ತಲ್ಲ ಕುತ್ಕೊಳ್ಳೋದಕ್ಕೆ, ಆ ಪ್ರಾಸೆಸ್ಸನ್ನು ಏನಂತ ಕರಿತೀವಿ? ರಸ್ಟಿಂಗ್ ಅಂತ ಕರಿತೀವಿ. Many other metals also exhibit discoloration when kept open in the atmosphere. ಬರೀ ಐರನ್ ಕಬ್ಬಿಣ ಅಷ್ಟೇ ಅಲ್ಲ, ಬೇರೆ ಮೆಟಲ್ಸ್ ಕೂಡ ಈ ಥರ ಗಾಳಿಗೆ ಇಟ್ಟಾಗ ಡಿಸ್ಕಲರೇಷನ್ ಆಗುತ್ತೆ. ಹಾಗಾದರೆ ಡಿಸ್ಕಲರೇಷನ್ ಅಂದರೆ ಏನು? ಅದರ ಕಲರು ಚೇಂಜ್ ಆಗೋದು ಅಂತ ಅರ್ಥ. ಹ್ಯಾವ್ ಯು ನೋಟಿಸ್ ದ ಫಾರ್ಮೇಷನ್ ಆಫ್ ಗ್ರೀನ್ ಕೋಟಿಂಗ್ ಆನ್ ಸರ್ಫೇಸ್ ಆಫ್ ಕಾಪರ್ ಆಬ್ಜೆಕ್ಟ್ಸ್? ಈ ಕಾಪರ್ ತಾಮ್ರದ ತಟ್ಟೆ, ಲೋಟ, ಚೊಂಬು ಅಥವಾ ಬಾಟಲ್ಗಳು ಅಲ್ವಾ, ಅದನ್ನು ನೀವು ಬಳಸಿ ಆಚೆನೇ ಇಟ್ಬಿಟ್ರೆ ಏನಾಗೋಗುತ್ತೆ? ಗ್ರೀನ್ ಕಲರು ಒಂದು ಡೆಪಾಸಿಷನ್ ಸ್ಟಾರ್ಟ್ ಆಗುತ್ತೆ. ಅದು ಕೂಡ ಏನು? ಡಿಸ್ಕಲರೇಷನ್. ನೆನ್ಪಿಟ್ಕೊಳ್ಳಿ, ಅದು ರಸ್ಟ್ ಅಲ್ಲ. ರಸ್ಟ್ ಹಿಡಿಯೋದು, ತುಕ್ಕು ಹಿಡಿಯೋದು ಐರನ್ಗೆ ಮಾತ್ರ, ಕಬ್ಬಿಣಕ್ಕೆ ಮಾತ್ರ. ಸೊ ಈ ಕಾಪರ್ ಆಗಿರಲಿ ಅಥವಾ ಬೇರೆ ಯಾವುದೇ ಮೆಟಲ್ ಆಗಿರಲಿ ಕಲರ್ ಚೇಂಜ್ ಆಗೋದು ಅಥವಾ ಬೇರೆ ಕಲರ್ ಡೆಪಾಸಿಟ್ ಆಗೋದು, ಇಟ್ ಇಸ್ ಕಾಲ್ಡ್ ಆಸ್ ಡಿಸ್ಕಲರೇಷನ್ ಆರ್ ಡಿಟ್ಯೂರಿಯೇಷನ್. ಓಕೆ. ಬ್ಲ್ಯಾಕ್ ಕೋಟಿಂಗ್ ಆನ್ ಸರ್ಫೇಸ್ ಆಫ್ ಸಿಲ್ವರ್ ಆಬ್ಜೆಕ್ಟ್. ಸಿಲ್ವರ್ ಆಬ್ಜೆಕ್ಟ್ಸ್ಗೂ ಅಷ್ಟೇ, ಅಂದರೆ ಈ ಬೆಳ್ಳಿ ಪಾತ್ರೆಗಳು ಅಥವಾ ಯಾವುದೇ ವಸ್ತುಗಳನ್ನು ನೀವು ಹೆಚ್ಚು ದಿನಗಳ ಕಾಲ ಉಪಯೋಗಿಸಿ ಸ್ವಲ್ಪ ಹಾಗೇ ಆಚೆ ಇಟ್ಬಿಟ್ರೆ ಅದು ಕೂಡ ಏನಾಗುತ್ತೆ? ಬ್ಲ್ಯಾಕ್ ಡೆಪಾಸಿಷನ್ ಆಗುತ್ತೆ. ಅದನ್ನು ಕೂಡ ನಾವು ನೋಡಬಹುದು. ಇದರಲ್ಲಿ ಕಾಪರ್ ಮತ್ತು ಸಿಲ್ವರಲ್ಲಿ ನಾವು ಗ್ರ್ಯಾಜುವಲ್ ಡಿಟರಿಯೇಷನ್ ಆಫ್ ಮೆಟಲ್ ಸರ್ಫೇಸಸ್
caused by air, water or other substance is known as corrosion. ಅರ್ಥ ಆಯ್ತಾ? ಸೊ ಗ್ರ್ಯಾಜುವಲ್ ಆಗಿ ಅದರ ಸರ್ಫೇಸು ಸ್ವಲ್ಪ ಡಿಸ್ಕಲರ್ ಆಗ್ತಾ ಇದೆ, ಕಲರ್ ಚೇಂಜ್ ಆಗ್ತಾ ಇದೆ, ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇದೆ ಏರ್ ಮತ್ತು ವಾಟರ್ ಜೊತೆ ಅಂತ ಅಂದರೆ ಅದನ್ನು ನಾವೇನಂತ ಕರಿತೀವಿ? ಕೊರೋಷನ್ ಅಂತ ಕರಿತೀವಿ. ಅಂಡರ್ಸ್ಟುಡ್? ಕರೋಷನ್ ಅಂದರೆ ಇಟ್ ಈಸ್ ಕಂಪ್ಲೀಟ್ಲಿ ಆಲ್ ಮೆಟಲ್ಸ್, ಬೇರೆ ಎಲ್ಲ ಮೆಟಲ್ಸಿಗೂ ಡಿಸ್ಕಲರೇಷನು ಆಮೇಲೆ ಕೆಮಿಕಲ್ ಚೇಂಜ್ ಆಗೋದನ್ನು ಕೊರೋಷನ್ ಅಂತೀವಿ. ಕಬ್ಬಿಣ ಐರನ್ನಲ್ಲಿ ಆ ಒಂದು ಬ್ರೌನ್ ಪೌಡರ್ ಡೆಪಾಸಿಟ್ ಆಗೋದನ್ನು ಮಾತ್ರ ನಾವು ರಸ್ಟ್ ಅಂತ ಕರಿತೀವಿ. ಡೂ ಯು ನೋ ದ್ಯಾಟ್ ರಸ್ಟಿಂಗ್ ಆಫ್ ಐರನ್ ಇಸ್ ಅ ಸೀರಿಯಸ್ ಪ್ರಾಬ್ಲಮ್ ಇನ್ ಅವರ್ ಕಂಟ್ರಿ? ಸೊ ನಮ್ಮ ದೇಶದಲ್ಲಿ ಒಂದು ಸೀರಿಯಸ್ ಪ್ರಾಬ್ಲಮ್ ಯಾವುದಂದರೆ ಈ ರಸ್ಟ್ ಹಿಡಿಯೋದು. ಎವ್ರಿ ಇಯರ್ ಆ್ಯನ್ ಎನಾರ್ಮಸ್ ಅಮೌಂಟ್ ಆಫ್ ಮನಿ ಈಸ್ ಸ್ಪೆಂಡ್ ಟು ರೀಪ್ಲೇಸ್ ಆರ್ ರಿಪೇರ್ ಐರನ್ ಸ್ಟ್ರಕ್ಚರ್ ಡ್ಯಾಮೇಜ್ ಡ್ಯೂ ಟು ರಸ್ಟಿಂಗ್. ಸೊ ಈ ಒಂದು ರಸ್ಟಿಂಗನ್ನು ಸರಿ ಮಾಡಲಿಕ್ಕೋಸ್ಕರ ಸಾಕಷ್ಟು ದುಡ್ಡನ್ನು ಕೂಡ ನಮ್ಮ ದೇಶದಲ್ಲಿ ಖರ್ಚು ಮಾಡ್ತಾರೆ. ದ ರಸ್ಟಿಂಗ್ ಆಫ್ ಐರನ್ ಕ್ಯಾನ್ ಬಿ ಪ್ರಿವೆಂಟೆಡ್ ಬೈ ಸೆವರಲ್ ಮೆಥಡ್ಸ್ ಸಚ್ ಆಸ್ ಪೇಂಟಿಂಗ್. ಸೊ ಈ ರಸ್ಟಿಂಗನ್ನು ನಾವು ತಡಿಬೋದು. ಹೇಗೆ? ಪೇಂಟ್ ಮಾಡೋದ್ರ ಮೂಲಕ. ನೀವು ನೋಡಿರ್ತೀರ ಯಾವುದಾದ್ರೂ ಕಬ್ಬಿಣದ ಬಾಗಿಲು, ಕಬ್ಬಿಣದ ಗೇಟ್ ಇದ್ದರೆ ಅದಕ್ಕೆ ಪೇಂಟ್ ಮಾಡ್ತಾರೆ. ಅದಕ್ಕೆ ಪೇಂಟ್ ಮಾಡಿದಾಗ ತುಕ್ಕು ಹಿಡಿಯಲ್ಲ. ದೆನ್ ಆಯಿಲಿಂಗ್, ಆಯಿಲ್ ಹಚ್ಚೋದು, ಗ್ರೀಸಿಂಗ್ ಆ್ಯಂಡ್ ಅಪ್ಲೈಯಿಂಗ್ ಅ ಪ್ರೊಟೆಕ್ಟಿವ್ ಲೇಯರ್ ಆಫ್ ಜಿಂಕ್ ಮೆಟಲ್ ಆನ್ ಐರನ್ ವಿಚ್ ವಿ ವಿಲ್ ಕಾಲ್ ಇಟ್ ಆಸ್ ಗ್ಯಾಲ್ವನೈಸೇಷನ್. ಸೊ ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಏನು ಮಾಡ್ಬೋದು ನಾವು? ಒಂದು ಜಿಂಕ್ ಲೇಯರನ್ನು ಐರನ್ ಮೇಲೆ ಹಾಕಿದಾಗ ಇಟ್ ಪ್ರೊಟೆಕ್ಟ್ಸ್ ಇಟ್ ಆ್ಯಕ್ಟ್ಸ್ ಲೈಕ್ ಅ ಬ್ಯಾರಿಯರ್. ಇದು ಒಂದು ಐರನ್ ಅಂದ್ಕೊಳ್ಳಿ, ನೀವೇನು ಮಾಡ್ತೀರಾ? ಒಂದು ಜಿಂಕ್ ಲೇಯರನ್ನು ಹಾಕ್ತೀರಾ. ಇದ್ರ ಸುತ್ತ ಏನಿರುತ್ತೆ? ಏರ್ ಇರುತ್ತೆ, ವಾಟರ್ ಡ್ರಾಪ್ಲೆಟ್ಸ್ ಇರುತ್ತೆ. ಅದೇನಾಗಲ್ಲ, ಈ ಒಂದು ಜಿಂಕನ್ನು ದಾಟಿ ಕಾಪರ್ ಅಥವಾ ಐರನ್ನನ್ನು ಟಚ್ ಆಗಲ್ಲ. ಸೊ ಆಬ್ವಿಯಸ್ಲಿ ಆವಾಗ ರಸ್ಟ್ ಹಿಡಿಯಲ್ಲ. So important is galvanization. Then next is a fascinating facts. ಈ ಐರನ್ ಪಿಲ್ಲರ್ ಅನ್ನು ನೀವು ನೋಡಿರ್ತೀರಾ, which is in Delhi. Okay, maybe in photo or any video. The wonder of ancient Indian metallurgy. The iron pillar of Delhi was made in the time of Chandragupta II, more than 1600 years ago. So ಇದು ಚಂದ್ರಗುಪ್ತ, ಎರಡನೇ ಚಂದ್ರಗುಪ್ತರ ಕಾಲದಲ್ಲಿ ಈ ಒಂದು ಐರನ್ ಪಿಲ್ಲರನ್ನು ಡೆಲ್ಲಿನಲ್ಲಿ ಕಟ್ಟಿರೋದು. ಇಟ್ ಈಸ್ ಅಬೌಟ್ 8 meters ಹೈ, 8 meters ಹೈಟ್ ಇದೆ. ಹಾಗೆ 6000 kgಯಷ್ಟು ವೇಟ್ ಇದೆ. ವಾಟ್ ಈಸ್ ಇಂಟ್ರೆಸ್ಟಿಂಗ್ ಅಬೌಟ್ ದಿಸ್ ಐರನ್ ಪಿಲ್ಲರ್ ಈಸ್ ದ್ಯಾಟ್ ಡಿಸ್ಪೈಟ್ ಆಫ್ ಆಲ್ ದೀಸ್ ಇಯರ್ಸ್ ಆಫ್ ಫೇಸಿಂಗ್ ವಿಂಡ್ಸ್, ರೈನ್ಫಾಲ್ ಆ್ಯಂಡ್ ಇಂಟೆನ್ಸ್ ವೆದರ್, ಇಟ್ ಹ್ಯಾಸ್ ಬೇರ್ಲಿ ಎನಿ ರೆಸ್ಟ್. ಸೊ ಇಷ್ಟು ವರ್ಷಗಳ ಕಾಲ ಅದು ಗಾಳಿ, ಮಳೆ, ಚಳಿ, ಬೇರೆ ಬೇರೆ ಕ್ಲೈಮೇಟನ್ನು ನೋಡಿದರೂ ಕೂಡ ಅದರಲ್ಲಿ ನಾವು ಸಿಕ್ಕಾಪಟ್ಟೆ ಕಡಿಮೆ ಅಮೌಂಟ್ ಆಫ್ ರಸ್ಟನ್ನು, ಬೇರ್ಲಿ ಎನಿ ರಸ್ಟ್ ಅಂದರೆ ತುಂಬ ಕಡಿಮೆ, ಎಲ್ಲೋ ರಸ್ಟ್ ಹಿಡಿದಿದೆಯಾ ಅಂತ ಹುಡುಕಬೇಕು, ಅಷ್ಟು ಕಡಿಮೆ ರಸ್ಟನ್ನು ಹಿಡಿದಿದೆ ಅದು. ಇನ್ ಅದರ್ ವರ್ಡ್ಸ್, ಇಟ್ ಹ್ಯಾಸ್ ಬೀನ್ ಮೇಡ್ ಇನ್ ಅ ವೇ ದ್ಯಾಟ್ ಇಟ್ ರೆಸಿಸ್ಟ್ ರಸ್ಟಿಂಗ್. ಸೊ ಆ ಕಂಬನ ಹೇಗೆ ಕಟ್ಟಿದ್ದಾರೆ ಅಂದರೆ ಅದು ರಸ್ಟ್ ಹಿಡಿಬಾರ್ದು. ಸೊ ಆ ಕಾಂಬಿನೇಷನಲ್ಲಿ ಆ ಮೆಟಲ್ಸನ್ನು ಯೂಸ್ ಮಾಡಿ ಆ ಒಂದು ಪಿಲ್ಲರನ್ನು ಕಟ್ಟಿರೋದು. ದಿಸ್ ಟೆಲ್ಸ್ ಅಸ್ ಅಬೌಟ್ ದ ಸ್ಕಿಲ್ಸ್ ದಟ್ ವರ್ ಡೆವಲಪ್ಡ್ ಇನ್ ಮೆಟಲ್ ಟೆಕ್ನಾಲಜಿ ಇನ್ ಇಂಡಿಯಾ. ಸೊ ಹಿಂದಿನ ಕಾಲದವರು ಎಷ್ಟು ಬುದ್ಧಿವಂತರು, ಯಾವ ಥರ ಒಂದು ಟೆಕ್ನಾಲಜಿಯನ್ನು ಯೂಸ್ ಮಾಡ್ಕೊಳ್ತಾ ಇದ್ರು ಅನ್ನೋದು ನಮಗೆ ಆ ಕಂಬನ ನೋಡಿದಾಗ ಗೊತ್ತಾಗುತ್ತೆ. ನೆಕ್ಸ್ಟ್, ಎಫೆಕ್ಟ್ ಆಫ್ ಏರ್ ಆ್ಯಂಡ್ ವಾಟರ್ ಆನ್ ಅದರ್ ಮೆಟಲ್ಸ್. ಇವಾಗ ನಾವು ಎಫೆಕ್ಟ್ ಆಫ್ ಏರ್ ಆ್ಯಂಡ್ ವಾಟರ್ ಆನ್ ಐರನ್ ಮಾತ್ರ ನೋಡಿದ್ವಿ. ನಾವು ವಿ ವಿಲ್ ಸಿ ಹೌ ಇಟ್ ವಿಲ್ ರಿಯಾಕ್ಟ್ ವಿತ್ ದಿ ಅದರ್ ಮೆಟಲ್ಸ್. ಸೊ ದಿಸ್ ಈಸ್ ಒನ್ ಡೆಮಾನ್ಸ್ಟ್ರೇಷನ್. ಅಗೇನ್ ಏನೇನು ತೊಗೊಂಡಿದ್ದೀವಿ ಗೊತ್ತಾ? ಟೇಕ್ ಅ ಮೆಗ್ನೀಷಿಯಮ್ ರಿಬ್ಬನ್. ಮೆಗ್ನೀಷಿಯಮ್ ರಿಬ್ಬನ್ ಅಂದರೆ ಇಲ್ಲಿರುತ್ತೆ, ಅದು ಇಲ್ಲಿದೆ. ಅದನ್ನು ತೊಗೊಂಡು ಕ್ಲೀನ್ ಇಟ್ ಬೈ ರಬ್ಬಿಂಗ್ ವಿತ್ ಅ ಪೀಸ್ ಆಫ್ ಸ್ಯಾಂಡ್ ಪೇಪರ್. ಸ್ಯಾಂಡ್ ಪೇಪರ್ ಬರುತ್ತಲ್ಲ, ಉಜ್ತಾರಲ್ಲ, ಅದಕ್ಕೆ ಉಜ್ಜಿ ಅದನ್ನು ನೀಟ್ ಮಾಡ್ಕೋಬೇಕು. ದೆನ್ ಹೋಲ್ಡ್ ಇಟ್ ವಿತ್ ಅ ಪೇರ್ ಆಫ್ ಟಾಂಗ್ಸ್. ದಿಸ್ ಇಸ್ ಕಾಲ್ಡ್ ಆಸ್ ಟಾಂಗ್. ಇಕ್ಳ ಅಂತೀವಲ್ವ ನಾವು, ಕೆಲವೊಂದು ಸತಿ ಅಡುಗೆ ಮನೆಯಲ್ಲಿ ಯೂಸ್ ಮಾಡ್ತೀವಿ. ಬಟ್ ದಿಸ್ ಈಸ್ ಯೂಸ್ಡ್ ಇನ್ ದ ಲ್ಯಾಬೊರೇಟರಿ. ಸೊ ಯೂಸಿಂಗ್ ದಿಸ್ ಟಾಂಗ್ ಯು ಹ್ಯಾವ್ ಟು ಹೋಲ್ಡ್ ದ ಮೆಗ್ನೀಷಿಯಮ್ ribbon near the spirit lamp. ನೋಡಿ, this is called as spirit lamp. Let the magnesium ribbon burn. ಮೆಗ್ನೀಷಿಯಮ್ ರಿಬ್ಬನ್ ಏನಿರುತ್ತೆ ಫುಲ್ಲು ಸುಟ್ಟು ಹೋಗಲಿಕ್ಕೆ ನೀವು ಬಿಡಬೇಕು. ವಾಟ್ ಡು ಯು ಅಬ್ಸರ್ವ್? ಏನು ಕಾಣಿಸುತ್ತೆ? ಇಲ್ಲೇ ನಿಮಗೆ ಕಾಣಿಸ್ತಾ ಇದೆ. ಇಟ್ ಈಸ್ ಬರ್ನಿಂಗ್ ವಿತ್ ಅ ವೈಟ್ ಲೈಟ್. ನೀವು ಸುರ್ಸುರು ಬತ್ತಿ ಹಚ್ತೀರಲ್ವಾಪ, ಆ ಸುಸುರು ಬತ್ತಿ ಹಚ್ಚಿದಾಗ ಹೇಗೆ ಅನಿಸುತ್ತೆ ನಿಮಗೆ? ಒಂಥರ ವೈಟ್ ಸ್ಪಾರ್ಕಲ್ ಬರುತ್ತಲ್ಲ, ಆ ಥರ ಅದು ಬೆಳಗುತ್ತೆ. ಅಲಾಂಗ್ ವಿತ್ ದ್ಯಾಟ್ ಯು ಕ್ಯಾನ್ ಸಿ ದ ಸ್ಮೋಕ್ ಕಮಿಂಗ್ ಔಟ್. ದೆನ್ ದ ವೈಟ್ ಕಲರ್ ವಿಲ್ ಬಿ ಫಾಲನ್ ಆನ್ ದ petri dish which is kept. So you must have observed that the magnesium ribbon burns with dazzling white flame and changes into white powder. So burn ಆಗಿದ ತಕ್ಷಣ ಒಂದು ಲೈಟ್ ಬರುತ್ತೆ, ಹಾಗೆ ವೈಟ್ ಪೌಡರ್ ಕೂಡ ಬರುತ್ತೆ. Collect it in a watch glass.
this powder is magnesium oxide. So magnesium ribbon is going to burn using the oxygen, correct? ಮೆಗ್ನೀಷಿಯಮು ಅಲ್ಲಿರುವಂತಹ ಸರೌಂಡಿಂಗ್ ಆಕ್ಸಿಜನನ್ನು ಯೂಸ್ ಮಾಡ್ಕೊಂಡು ಏನು ಮಾಡುತ್ತೆ, ಬರ್ನ್ ಆಗ್ತಾ ಇದೆ. ಸೊ ಅದು ಏನಾಗುತ್ತೆ, ಕನ್ವರ್ಟ್ ಆಗುತ್ತೆ, ಎರಡು ಸೇರಿ ಮೆಗ್ನೀಷಿಯಮ್ ಆಕ್ಸೈಡ್ ಆಗತ್ತೆ. It is formed due to the reaction between magnesium and oxygen present in the air. Then what you have to do is, you have to add few drops of warm water to this white powder. Stir it well and check its nature. See, so for the white powder you have to put some warm water, mix it, and you have to check the nature using the litmus papers. So using the litmus paper you can do it. As you can see here, the red litmus paper has changed to blue. So you already know that when red litmus paper turns to blue, what is the nature of the solution? It is basic in nature. You would observe that it changes the color of red litmus paper to blue. Hence, it is basic in nature. So, generally, oxides of metals are basic in nature. Not only magnesium oxide, metal ina ella oxide galunu basic nature anne hondirutte. So, we will discuss burning of magnesium ribbon further in the chapter changes around us, physical and chemical. So next chapter ಅಲ್ಲಿ ನಾವು ಇದ್ರ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳ್ಕೊಳ್ಬಹುದು. Then, do you know that sodium is a metal which is stored in kerosene? ಎಲ್ಲ ಮೆಟಲ್ಸನ್ನು ಹಾಗೆ ಇಡ್ತೀವಿ, ಆದರೆ ಸೋಡಿಯಂನ ಏನು ಮಾಡ್ತೀವಿ, ಸೀಮೆ ಎಣ್ಣೆ ಕೆರೋಸಿನಲ್ಲಿ ಇಟ್ಟಿರ್ತೀವಿ. ಯಾಕೆಂದರೆ ಇಟ್ ರಿಯಾಕ್ಟ್ಸ್ ವಿಗರಸ್ಲಿ ವಿತ್ ಆಕ್ಸಿಜನ್ ಆ್ಯಂಡ್ ವಾಟರ್. ಸೊ ತುಂಬ ಬೇಗ ಅದೇನು ಮಾಡುತ್ತೆ, ನಮ್ಮ ಸುತ್ತಲಿನ ಗಾಳಿ ಮತ್ತು ನೀರು ಜೊತೆ ರಿಯಾಕ್ಟ್ ಮಾಡಿಬಿಡುತ್ತೆ. ಅ ಲಾಟ್ ಆಫ್ ಹೀಟ್ ಈಸ್ ಜನರೇಟೆಡ್ ಇನ್ ದಿಸ್ ರಿಯಾಕ್ಷನ್. ತುಂಬ ಏನಾಗುತ್ತೆ, ಶಾಖ ಉತ್ಪತ್ತಿ ಆಗಿರೋದ್ರಿಂದ ಅದು ಬ್ಲಾಸ್ಟ್ ಆಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಯಾವುದು, ಸೋಡಿಯಂ. ಅದಕ್ಕೋಸ್ಕರ ಅದನ್ನು ಎಲ್ಲಿ ನಾವು ಸ್ಟೋರ್ ಮಾಡ್ತೀವಿ, ಯಾವುದರಲ್ಲಿ, ಕೆರೋಸಿನಲ್ಲಿ ಸ್ಟೋರ್ ಮಾಡ್ತೀವಿ. ಸ್ಟೋರಿಂಗ್ ಸೋಡಿಯಂ ಇನ್ ಕೆರೋಸಿನ್ ಪ್ರಿವೆಂಟ್ಸ್ ಇಟ್ಸ್ ಎಕ್ಸ್ಪೋಜರ್ ಟು ದ ಮಾಯ್ಶ್ಚರ್ ಆ್ಯಂಡ್ ಏರ್. ಕ್ಯಾನ್ ಯು ಪ್ರೆಡಿಕ್ಟ್ ದ ನೇಚರ್ ಆಫ್ ಇಟ್ಸ್ ಆಕ್ಸೈಡ್? ಸೋಡಿಯಂ ಇಸ್ ಆಲ್ಸೋ ಮೆಟಲ್. ಸೊ ಸೋಡಿಯಂ ಆಕ್ಸೈಡ್ ಏನಾಗಿರುತ್ತೆ, ಆಬ್ವಿಯಸ್ಲಿ ಇಟ್ ವಿಲ್ ಬಿ ಸಲ್ಫ್ಯೂರಿಕ್ ಆ್ಯಸಿಡ್ ಆಗುತ್ತಾ? ನೋ, ಸೋಡಿಯಂ ಈಸ್ ಡಿಫ್ರೆಂಟ್ ಫ್ರಮ್ ಸಲ್ಫರ್. So sodium oxide will be again basic in nature. Let us now discuss some substances that do not behave like metals. So now we will see the substances which are not metals. So substance, they have given an activity. Here you can see some deflating spoon will be there. Inside that they have taken a chemical which is called as sulfur. So take a small amount of powdered sulfur in a deflagrating spoon. This is the deflagrating spoon. If the deflagrating spoon is not available, you can make a metallic cap of any bottle, wrap a metallic wire around it, and you can do it in this way. Okay? As shown here. What you have to do, you have to take sulfur and you have to heat on the flame, and as soon as sulfur starts burning, introduce the deflagrating spoon into a gas jar or gas tumbler. See here, like this. You should put it inside this gas jar and cover the gas jar or gas tumbler with the lid to ensure that the gas produced does not escape. You have to close it with a cap. ಮುಚ್ಚಳದಿಂದ ಮುಚ್ಚಬೇಕು, ಯಾಕಂದರೆ ಅಲ್ಲಿ ಪ್ರೊಡ್ಯೂಸ್ ಆಗಿರೋ ಗ್ಯಾಸು ಆಚೆ ಹೋಗಬಾರ್ದಿರೋ ಥರ ನೀವು ನೋಡ್ಕೊಳ್ಬೇಕು. Remove the lid after 3 to 4 minutes and take out the deflagrating spoon. Add a small quantity of water into the gas jar. Quickly place the lid back and shake it so that the gas dissolves. So, ಒಂದು 2-3 ನಿಮಿಷ ಆದಮೇಲೆ ಲಿಡ್ನ ತೆಗೆದು ಆ ಡಿಫ್ಲಾಗ್ರೇಟಿಂಗ್ ಸ್ಪೂನ್ನ ಆಚೆ ತೆಗೆದು ಅಲ್ಲಿ ಏನು ಇರುತ್ತೆ, ಹೊಗೆ ತುಂಬಿಕೊಂಡಿರುತ್ತೆ, ಹೌದಲ್ವಾ? ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಶೇಕ್ ಮಾಡಿ ಆ ಗ್ಯಾಸು ಆ ನೀರಲ್ಲಿ ಡಿಸಾಲ್ವ್ ಆಗೋ ಥರ ನೀವು ಮಾಡಬೇಕು. ಇಫ್ ಯು ಶೇಕ್ ಇಟ್, ಆಬ್ವಿಯಸ್ಲಿ ದ gas dissolves in water. Then again recall the chapter exploring substance. So ಮತ್ತೆ ನೀವು acid, basic, neutral check ಮಾಡಬೇಕು using the litmus paper. See here. You could observe that it is acidic in nature. ಯಾಕೆ? See, the blue litmus paper is turning to red. So if blue turns red, it is acidic, correct? On burning sulfur in air, sulfur dioxide is formed. Then on dissolving sulfur dioxide in water,
sulfurous acid is formed and it is acidic in nature. Does sulfur behave in water the same way metal do? ಸಲ್ಫರು ಬೇರೆ ಮೆಟಲ್ಸ್ ಥರ ವಾಟರ್ಗೆ ಹಾಕಿದಾಗ ಬಿಹೇವ್ ಮಾಡುತ್ತಾ ನೋಡಬೇಕಲ್ವಾ. ಸಿ ದರ್ ಈಸ್ ಆಕ್ಟಿವಿಟಿ ಅಗೇನ್ that you have to take a small amount of sulfur and you have to add small amount of water to it. What do you observe? ಏನು ನೋಡ್ತೀರಾ? You may have noticed that there is no reaction when sulfur is placed in water. ಸೊ ಸಲ್ಫರ್ನ ನೀವು ನೀರಿಗೆ ಹಾಕಿದ್ರೆ ಏನೂ ರಿಯಾಕ್ಷನ್ ಅದು ಮಾಡೋದಿಲ್ಲ. ಸೊ ಸಬ್ಸ್ಟೆನ್ಸ್ ಲೈಕ್ ಸಲ್ಫರ್ ಆ್ಯಂಡ್ ಫಾಸ್ಫರಸ್ ಬಿಹೇವ್ ಡಿಫರೆಂಟ್ಲಿ ವಿತ್ ಏರ್ ಆ್ಯಂಡ್ ವಾಟರ್ ದ್ಯಾನ್ ದ ಮೆಟಲ್ಸು. ಸಲ್ಫರಸ್ಸು ಫಾಸ್ಫರಸ್ಸು ಎರಡೂ ಕೂಡ ಬೇರೆ ಬೇರೆ ಥರ ರಿಯಾಕ್ಟ್ ಮಾಡುತ್ತೆ. So phosphorus is stored in water as it catches fire when exposed to the atmospheric air. ಅದನ್ನು ನಾವು ಯಾವುದನ್ನು ಫಾಸ್ಫರಸನ್ನು ನೀರಲ್ಲಿ ಸ್ಟೋರ್ ಮಾಡ್ತೀವಿ, ಯಾಕೆಂದರೆ ಅದನ್ನು ಏರ್ಗೆ ಅಕಸ್ಮಾತ್ ಆಚೆ ಇಟ್ಟರೆ ಏನಾಗುತ್ತೆ, ಅದು ಬರ್ಸ್ಟ್ ಆಗುತ್ತೆ, ಎಕ್ಸ್ಪೋಸ್ಡ್ ಆಗುತ್ತೆ. ಸೊ ದೀಸ್ ಸಬ್ಸ್ಟೆನ್ಸಸ್ ಆರ್ ಯೂಶುವಲಿ ಸಾಫ್ಟ್ ಆ್ಯಂಡ್ ಡಲ್ ಇನ್ ಅಪಿಯರೆನ್ಸ್. ಸಾಫ್ಟ್ ಆಗಿರುತ್ತೆ, ಆಮೇಲೆ ಶೈನಿ ಇರಲ್ಲ, ಡಲ್ ಇರುತ್ತೆ. They are neither malleable nor ductile and they are not sonorous. ಸೊ ಅವರು ಮ್ಯಾಲೆಬಲ್ಲು ಅಲ್ಲ. ಮ್ಯಾಲೆಬಲ್ ಅಂದರೆ ವಿ ಕೆನಾಟ್ ಮೇಕ್ ಥಿನ್ ಶೀಟ್ಸ್, ಡಕ್ಟೈಲ್ ಅಂದರೆ ವಿ ಕೆನಾಟ್ ಮೇಕ್ ಥಿನ್ ವಯರ್ ಆ್ಯಂಡ್ ದೇ ಡು ನಾಟ್ ಪ್ರೊಡ್ಯೂಸ್ ಎನಿ ಸೌಂಡ್. ಸೊ ದೇ ಆರ್ ಆಲ್ಸೋ ಪೂರ್ ಕಂಡಕ್ಟರ್ಸ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಸೊ ಅದು ಹೀಟನ್ನು ಕಂಡಕ್ಟ್ ಮಾಡಲ್ಲ, ಎಲೆಕ್ಟ್ರಿಸಿಟಿನೂ ಕಂಡಕ್ಟ್ ಮಾಡಲ್ಲ. ಸೊ ದೇ ಆರ್ ಕಾಲ್ಡ್ ಆಸ್ ನಾನ್ ಮೆಟಲ್ಸ್ ಆ್ಯಂಡ್ ದೇರ್ ಆಕ್ಸೈಡ್ಸ್ ಆರ್ acidic in nature. Always remember, metal oxides are basic in nature and non-metal oxides are acidic in nature. And some other non-metals are oxygen, hydrogen, nitrogen, carbon. They must not be confused with the materials as plastic, glass, wood, rubber and paper. ಇವಾಗ ಆಕ್ಸಿಜನ್ನು ಹೈಡ್ರೋಜನ್ ಎಲ್ಲ ನಾವು ನಾನ್ ಮೆಟಲ್ ಅಂತ ಇದ್ದೀವಿ ಅಂತ, ಈ ಪ್ಲಾಸ್ಟಿಕ್ಕು ಗ್ಲಾಸು ಅದು ಕೂಡ ನಾನ್ ಮೆಟಲ್ ಅಂತ ಕನ್ಫ್ಯೂಸ್ ಆಗಬಾರ್ದು. ಯಾಕೆಂದರೆ these materials are not classified as metals or non-metals because they are not elements. ಸೊ ಅದು ಎಲಿಮೆಂಟ್ ಅಲ್ಲ. ಹಾಗಿದ್ರೆ ಎಲಿಮೆಂಟ್ಸ್ ಅಂದರೆ ಏನು? ದೇ ಆರ್ ದ ಪ್ಯೂರ್ ಫಾರ್ಮ್ ಆ್ಯಂಡ್ ದೇ ಆರ್ ನಾಟ್ ಮಿಕ್ಸ್ಡ್ ವಿತ್ ಎನಿಥಿಂಗ್ ಎಲ್ಸ್. ಸಿಂಪ್ಲೆಸ್ಟ್ ಫಾರ್ಮ್ಸ್, ಅದನ್ನು ನಾವು ಮತ್ತೆ ಬೇರೆ ಬ್ರೇಕ್ ಮಾಡಲಿಕ್ಕೆ ಆಗಲ್ಲ. ಫಾರ್ ಎಕ್ಸಾಂಪಲ್, ಇಫ್ ಐ ಟೆಲ್ ಆಕ್ಸಿಜನ್ ಈಸ್ ಪ್ರೆಸೆಂಟ್ ಹಿಯರ್, ಈ ಬಾಕ್ಸಲ್ಲಿ ಎಲ್ಲನೂ ಆಕ್ಸಿಜನ್ ಓನೇ ಇರುತ್ತೆ. ಅಕಸ್ಮಾತ್ ಒಂದೇ ಒಂದು ಸಿ ಬಂದುಬಿಟ್ರೆ ಏನಾಗುತ್ತೆ, ಅದು ಎಲಿಮೆಂಟ್ ಅಲ್ಲ, ಅದು ಕಾಂಪೌಂಡ್ ಆಗಿಬಿಡುತ್ತೆ. ಬಿಕಾಸ್ ಟೂ ಎಲಿಮೆಂಟ್ಸ್ ಆರ್ ಮಿಕ್ಸಿಂಗ್ ಟುಗೆದರ್, ಕರೆಕ್ಟ್? ಸೊ ಈ ಪ್ಲಾಸ್ಟಿಕ್ ಆಗಿರಲಿ, ಗ್ಲಾಸು, ವುಡ್, ಅದೆಲ್ಲ ಎಷ್ಟೊಂದು ಎಲಿಮೆಂಟ್ಸ್ ಏನಾಗಿರುತ್ತೆ, ಮಿಕ್ಸ್ ಆಗಿರುತ್ತೆ. ಸೊ ದೇ ಕೆನಾಟ್ ಬಿ ಕಾಲ್ಡ್ ಆಸ್ ಮೆಟಲ್ಸ್ ಆರ್ ನಾನ್ ಮೆಟಲ್ಸ್. ಡೈವ್ ಡೀಪರ್. ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಆರ್ ಸಬ್ ಕ್ಯಾಟಗರೀಸ್ ಆಫ್ ಸಬ್ಸ್ಟೆನ್ಸ್ ವಿಚ್ ಆರ್ ಕಾಲ್ಡ್ ಆಸ್ ಎಲಿಮೆಂಟ್ಸ್. ಆ್ಯನ್ ಎಲಿಮೆಂಟ್ ಇಸ್ ಅ ಸಬ್ಸ್ಟೆನ್ಸ್ that cannot be broken down into simpler substance. ಅದನ್ನು ಇನ್ನೂ ನಾವು ಸಿಂಪಲ್ ಆಗಿ ಮಾಡಲಿಕ್ಕೆ ಆಗಲ್ಲ. ಅಂತಹ ಸಬ್ಸ್ಟೆನ್ಸನ್ನು ನಾವೇನಂತ ಕರಿತೀವಿ? ಎಲಿಮೆಂಟ್ಸ್ ಅಂತ ಕರಿತೀವಿ. ಪ್ರೆಸೆಂಟ್ಲಿ 110 ಎಲಿಮೆಂಟ್ಸ್ ಆರ್ ನೋನ್. ಸದ್ಯಕ್ಕೆ ಇವಾಗ ಎಷ್ಟು ಎಲಿಮೆಂಟ್ಸ್ ಗೊತ್ತಿದೆ ನಮಗೆ ಅಂದರೆ 118. ದೀಸ್ ಎಲಿಮೆಂಟ್ಸ್ ಆರ್ ದ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಅವರ್ ಮ್ಯಾಟರ್. ಸೊ ನಮ್ಮ ಸುತ್ತಮುತ್ತ ಇರುವಂತಹ ಯಾವುದೇ ಮ್ಯಾಟರ್ ಇರಲಿ, ಅದರ ಬಿಲ್ಡಿಂಗ್ ಬ್ಲಾಕ್ಸ್ ಯಾವುದು ಅಂದರೆ ದೇ ಆರ್ ದ ಎಲಿಮೆಂಟ್ಸ್. ಸಮ್ ಆರ್ ನ್ಯಾಚುರಲಿ ಅಕರಿಂಗ್ ಆ್ಯಂಡ್ ಅದರ್ಸ್ ಆರ್ ಆರ್ಟಿಫಿಷಿಯಲಿ ಮೇಡ್ ಇನ್ ಲ್ಯಾಬೊರೇಟರಿ ಆ್ಯಂಡ್ ಡು ನಾಟ್ ಎಕ್ಸಿಸ್ಟ್ ಇನ್ ನೇಚರ್. ಸಮ್ ಆರ್ ನ್ಯಾಚುರಲ್ ಆಗಿ ನಮ್ಮ ನೇಚರಲ್ಲಿ ಅವೈಲೇಬಲ್ ಇರುತ್ತೆ, ಕೆಲವೊಂದಿಷ್ಟನ್ನು ಮಾತ್ರ ಸೈಂಟಿಸ್ಟ್ ಏನು ಮಾಡ್ತಾರೆ, ಲ್ಯಾಬಲ್ಲಿ ಪ್ರಿಪೇರ್ ಮಾಡ್ತಾರೆ. ಅಂಥದ್ದು ನೇಚರಲ್ಲಿ ನಮಗೆ ಅವೈಲಬಿಲಿಟಿ ಇರಲ್ಲ. ಆ್ಯಂಡ್ ದೇ ಡು ನಾಟ್ ಎಕ್ಸಿಸ್ಟ್ ಇನ್ ನೇಚರ್. ಯು ವಿಲ್ ಸ್ಟಡಿ ಮೋರ್ ಅಬೌಟ್ ಎಲಿಮೆಂಟ್ಸ್ ಇನ್ ಹೈಯರ್ ಗ್ರೇಡ್ಸ್. ಅದನ್ನು ನಾವು ಇನ್ನೂ ಹೈಯರ್ ಗ್ರೇಡ್ಸಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ದೆನ್ ಆರ್ ನಾನ್ ಮೆಟಲ್ಸ್ ಎಸೆನ್ಷಿಯಲ್ ಇನ್ ಎವ್ರಿಡೇ ಲೈಫ್. ಸೊ ವಿ ಕೇಮ್ ಟು ನೋ ದ್ಯಾಟ್ ಮೆಟಲ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಡೈಲಿ ಲೈಫ್. ಒಂದು ವಯರ್ ಮಾಡೋದಾಗಿರಲಿ, ಯುಟೆನ್ಸಿಲ್ಸ್ ಮಾಡೋದಾಗಿರಲಿ, ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸ್ ಮಾಡೋದಾಗಿರಲಿ, ಮೆಟಲ್ಸ್ ತುಂಬ ಇಂಪಾರ್ಟೆಂಟ್, ಹೌದಲ್ವಾ? ಹಾಗೆಯೇ ನಾನ್ ಮೆಟಲ್ಸ್ ಕೂಡ ನಮಗೆ ಇಂಪಾರ್ಟೆಂಟಾ ಅಲ್ವಾ ಅನ್ನೋದನ್ನು ನಾವೀಗ ನೋಡಬೇಕು. You often observe many metals in your day-to-day lives because of their distinct property, such as lustrous nature, ಅಂದರೆ ಶೈನಿ ಇರುತ್ತೆ, ಹೀಟ್ನ ಟ್ರಾನ್ಸ್ಫರ್ ಮಾಡುತ್ತೆ, and high strength. However, this should not give an impression in your mind that non-metals are not important in our life. ಸೊ ಇದರಿಂದ ನೀವು ಬರೀ ಮೆಟಲ್ಸೇ ಇಂಪಾರ್ಟೆಂಟು, ನಾನ್ ಮೆಟಲ್ಸ್ ಇಂಪಾರ್ಟೆಂಟ್ ಅಲ್ಲ ಅನ್ನೋದನ್ನು ನೀವು ಯಾವತ್ತೂ ಅಂದ್ಕೊಳ್ಬಾರ್ದು.
ವಿ ಬ್ರೀತ್ ಇನ್ ಆಕ್ಸಿಜನ್, ಕರೆಕ್ಟ್? ನಮಗೆ ಉಸಿರಾಡಬೇಕು, ನಾವು ಬದುಕಿರಬೇಕು ಅಂದರೆ ಆಕ್ಸಿಜನ್ ಬೇಕೇ ಬೇಕು. ಆ್ಯಂಡ್ ಆಕ್ಸಿಜನ್ ಇಸ್ ಅ ನಾನ್ ಮೆಟಲ್, ಕರೆಕ್ಟ್? ಆ್ಯಂಡ್ ವಿದೌಟ್ ಇಟ್ ವಿ ವುಡ್ ನಾಟ್ ಬಿ ಏಬಲ್ ಟು ಸರ್ವೈವ್. ಕ್ಯಾನ್ ಯು ಥಿಂಕ್ ಆಫ್ ಎನಿ ಅದರ್ ಯೂಸಸ್ ಆಫ್ ಆಕ್ಸಿಜನ್? ಸೊ ಯು ವಿಲ್ learn that in the next chapter. Oxygen is also helpful for burning the objects. Carbon is essential in everyday life because it is the building block of all life forms. It's a key component of protein, fats and carbohydrates which are necessary for growth and energy. ಸೊ ನಮ್ಮ ಬಾಡಿಗೆ ಶಕ್ತಿಯನ್ನು ಕೊಡಬೇಕು, ಗ್ರೋತ್ ಆಗಬೇಕು ಅಂದರೆ ಬೇಕಾಗಿರುವಂಥದ್ದು ಫ್ಯಾಟ್ಸ್, ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಪ್ರೋಟೀನ್ಸ್. ಇದೆಲ್ಲದರ ಬೇಸಿಕ್ ಫಾರ್ಮ್ ಯಾವುದು ಗೊತ್ತಾ? ಕಾರ್ಬನ್. ಸೊ ಕಾರ್ಬನ್ ಈಸ್ ಆಲ್ಸೋ ಅ ನಾನ್ ಮೆಟಲ್. ನೈಟ್ರೋಜನ್ ಈಸ್ ಯೂಸ್ಡ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಫರ್ಟಿಲೈಸರ್ಸ್ ಆ್ಯಂಡ್ ಅದರ್ ಕೆಮಿಕಲ್ಸ್. ಸೊ ನಿಮ್ಮ ಪ್ಲ್ಯಾಂಟ್ ಏನಾದರೂ ಚೆನ್ನಾಗಿ ಬೆಳಿಬೇಕು ಅಂದರೆ ನೀವು ಫರ್ಟಿಲೈಸರ್ಸ್ನ ಹಾಕ್ತೀರಾ. ಆ್ಯಂಡ್ ದ್ಯಾಟ್ ಫರ್ಟಿಲೈಸರ್ಸ್ ಆರ್ ಮೇಡ್ ಅಪ್ ಆಫ್ ನೈಟ್ರೋಜನ್. ಇಟ್ಸ್ ಎನ್ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ ಫಾರ್ ದ ಗ್ರೋತ್ ಆಫ್ ಪ್ಲ್ಯಾಂಟ್. ಸೊ ಪ್ಲ್ಯಾಂಟ್ಸ್ ಎಲ್ಲ ನೀಟಾಗಿ ಬೆಳಿಬೇಕು ಅಂದರೆ ಅದಕ್ಕೆ ನೈಟ್ರೋಜನ್ ತುಂಬ ಅವಶ್ಯಕ. ಕ್ಲೋರಿನ್ ಇಸ್ ಅ ನಾನ್ ಮೆಟಲ್ ಕಾಮನ್ಲಿ ಯೂಸ್ಡ್ ಇನ್ ವಾಟರ್ ಪ್ಯೂರಿಫಿಕೇಷನ್. ಸೊ ಕ್ಲೋರಿನ್ನು ನೀವು ಅಕಸ್ಮಾತ್ ಕಾವೇರಿ ನೀರನ್ನೇನಾದರೂ ನೀವು ಯೂಸ್ ಮಾಡ್ತಾ ಇದ್ದೀರಾ, ಕಾವೇರಿ ನೀರನ್ನ ಬಿಟ್ಟರೆ ನಿಮಗೆ ಒಂಥರ ಪಂಜೆಂಟ್ ಸ್ಮೆಲ್ ಬರ್ತಾ ಇರುತ್ತೆ. ಏನಕ್ಕಂದರೆ ಅದು ಪ್ಯೂರಿಫೈಡ್ ವಾಟರು. ಪ್ಯೂರಿಫೈ ಮಾಡೋದಕ್ಕೆ ಏನನ್ನು ಬಳಸ್ತಾ ಇದ್ದಾರೆ? ಕ್ಲೋರಿನನ್ನು ಬಳಸ್ತಾ ಇದ್ದಾರೆ. ಅ ಸೊಲ್ಯೂಷನ್ ಆಫ್ ಅಯೋಡಿನ್, ಅ ನಾನ್ ಮೆಟಲ್, ಈಸ್ ಅಪ್ಲೈಡ್ ಆನ್ ವೂಂಡ್ ಆ್ಯಸ್ ಅನ್ ಆ್ಯಂಟಿಸೆಪ್ಟಿಕ್. ನೀವೆಲ್ಲೋ ಬಿದ್ದು ಗಾಯ ಮಾಡ್ಕೊಂಡಿರ್ತೀರಾ, ಸೊ ಅದನ್ನು ಫಸ್ಟು ಕ್ಲೀನ್ ಮಾಡೋದು ಅಥವಾ ಒಂದು ಸೊಲ್ಯೂಷನನ್ನು ಯೂಸ್ ಮಾಡ್ತಾರೆ ಬ್ರೌನ್ ಕಲರ್ದು ಅಲ್ವಾ, ದಟ್ ಈಸ್ ಕಾಲ್ಡ್ ಆಸ್ ಅಯೋಡಿನ್ ಆ್ಯಂಡ್ ಇಟ್ ಆ್ಯಕ್ಟ್ಸ್ ಆಸ್ ಅ ಆ್ಯಂಟಿಸೆಪ್ಟಿಕ್. ಸೊ ನೆಕ್ಸ್ಟ್ ಇಟ್ ಈಸ್ ಸೈನ್ಸ್ ಆ್ಯಂಡ್ ಸೊಸೈಟಿ. ಡು ಯು ನೋ ದ್ಯಾಟ್ ಮೆನಿ ಮೆಟಲ್ಸ್ ಆ್ಯಂಡ್ ದೇರ್ ಅಲಾಯ್ಸ್? ಅಲಾಯ್ಸ್ ಅಂದರೆ ಏನು? ದೇ ಆರ್ ದ ಮಿಕ್ಸ್ಚರ್ ಆಫ್ 2 or more ಮೆಟಲ್ಸ್ ಆರ್ ಅ ಮೆಟಲ್ ಆ್ಯಂಡ್ ಅ ನಾನ್ ಮೆಟಲ್. ಸೊ ಎರಡಕ್ಕಿಂತ ಜಾಸ್ತಿ ಮೆಟಲ್ಸನ್ನು ಮಿಕ್ಸ್ ಮಾಡಿರ್ತಾರೆ, ಅಥವಾ ಒಂದು ಮೆಟಲ್ಲು ಒಂದು ನಾನ್ ಮೆಟಲನ್ನು ಮಿಕ್ಸ್ ಮಾಡೋದನ್ನು ನಾವು ಅಲಾಯ್ ಅಂತ ಕರಿತೀವಿ. ದೇ ಆರ್ ಇಂಪಾರ್ಟೆಂಟ್ ಫಾರ್ ಡೈಲಿ ಯೂಸ್ ಆ್ಯಸ್ ಯುಟೆನ್ಸಿಲ್ಸ್ ಆ್ಯಂಡ್ ಟೂಲ್ಸ್. ನಮ್ಮ ಮನೆಯಲ್ಲಿ ಬಳಸ್ತೀವಿ ಸ್ಟೀಲ್ ಅಲ್ವಾ. ಸೊ ಅದೆಲ್ಲ ಮೆಟಲ್ ಅಲ್ಲ, ಅದು ಅಲಾಯ್. ಒಂದು ಮೆಟಲ್ಲು ಮತ್ತು ಒಂದು ನಾನ್ ಮೆಟಲನ್ನು ಸೇರಿಸಿ ಏನು ಮಾಡಿರ್ತಾರೆ? ಪ್ರಿಪೇರ್ ಮಾಡಿರ್ತಾರೆ. ದೀಸ್ ಆರ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ ಮಾಡರ್ನ್ ಟೆಕ್ನಾಲಜಿ ಆ್ಯಂಡ್ ಎಸೆನ್ಷಿಯಲ್ ಇನ್ ಆಲ್ಮೋಸ್ಟ್ ಎವ್ರಿ ಇಂಡಸ್ಟ್ರಿ. ಸಮ್ ಸ್ಪೆಷಲ್ ಮೆಟಲ್ಸ್ ಆರ್ ಆಲ್ಸೋ ಯೂಸ್ಡ್ ಇನ್ ಅಟಾಮಿಕ್ ಎನರ್ಜಿ ಸಚ್ ಆಸ್ ಜಿರ್ಕೋನಿಯಮ್, ಏರೋಸ್ಪೇಸಲ್ಲಿ ಯೂಸ್ ಮಾಡೋದು ಟೈಟಾನಿಯಮ್ ಎಟ್ಸೆಟ್ರಾ. In India, many metals, especially iron and aluminium, are recycled to minimize the waste and contribute to sustainability. ನಮ್ಮ ದೇಶದಲ್ಲಿ ಐರನ್ ಮತ್ತು ಅಲ್ಯೂಮಿನಿಯಮನ್ನು ನಾವು ತುಂಬ ರಿಸೈಕಲ್ ಮಾಡ್ತೀವಿ. ಏನಕ್ಕಂದರೆ ಹೆಚ್ಚು ವೇಸ್ಟ್ ಆಗಬಾರ್ದು, ಹಾಗೆಯೇ ಅದು ಯಾವತ್ತೂ ಖಾಲಿ ಆಗದೇ ಇರೋ ಥರ ಅಥವಾ ನಮಗೆ ಶಾರ್ಟೇಜ್ ಬರದೇ ಇರೋ ಥರ, ಹಾಗೆ ನಮ್ಮ ಎನ್ವೈರನ್ಮೆಂಟ್ಗೆ ಏನು ಹಾನಿ ಆಗಬಾರ್ದು ಅನ್ನೋದಕ್ಕೋಸ್ಕರ ಏನು ಮಾಡ್ತಾ ಇದ್ದೀವಿ ನಾವು? ಸಾಕಷ್ಟು ಅದನ್ನು recycle ಮಾಡ್ತಾ ಇದ್ದೀವಿ. And this completes the chapter, and these are the topics which we have already covered. So I hope this video is useful for you all. ಇಲ್ಲಿ ನಾವು ಮೆಟಲ್ಸ್, ನಾನ್ ಮೆಟಲ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಏರ್ ಆ್ಯಂಡ್ ವಾಟರ್ ಜೊತೆ ಹೇಗೆ ರಿಯಾಕ್ಟ್ ಆಗುತ್ತೆ, ರಸ್ಟಿಂಗ್ ಅಂದರೆ ಏನು, ಕರೋಷನ್ ಅಂತ ಅಂದರೆ ಏನು, ಆಮೇಲೆ ಮೆಟಲ್ ಆಕ್ಸೈಡ್ಸ್ ಆ್ಯಂಡ್ ನಾನ್ ಮೆಟಲ್ ಆಕ್ಸೈಡ್ಸ್ ಯಾವ ನೇಚರ್ ಹೊಂದಿರುತ್ತೆ ಅನ್ನೋದನ್ನು ಪ್ರತಿಯೊಂದನ್ನು ನಾವು ನೀಟಾಗಿ ತಿಳ್ಕೊಂಡ್ವಿ. ಐ ಹೋಪ್ ದಿಸ್ ವಿಡಿಯೋ ಈಸ್ ಹೆಲ್ಪ್ಫುಲ್ ಫಾರ್ ಯು ಆಲ್. ಇಫ್ ಯಸ್, ಪ್ಲೀಸ್ ಲೈಕ್ ಇಟ್, ಶೇರ್ ಇಟ್, ಆ್ಯಂಡ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಇಟ್. ಥ್ಯಾಂಕ್ ಯು.